Come on. Hallelujah. 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 Come on, worship him. Praise the Lord. Come on. Hallelujah. Come on, ಮಕ್ಕಳು ಹೇಳ್ರಿ, ಕೇವಲ ಮಕ್ಕಳು ಮಾತ್ರ. Praise the Lord. ಓಕೆ, ಇನ್ನೊಂದು ಆವರ್ತಿ ಬೆಂಗಳೂರು ಮಕ್ಕಳು ಹೇಳಿ, Praise the Lord. Okay. Praise God, Bangalore, you're blessed. Jesus loves you. Okay. ಓಕೆ, ಸಂತೋಷವಾಗಿದ್ದೀರಾ? ಕಮಾನ್, ನಿಮ್ಮ ಪಕ್ಕದವರಿಗೆ 2-3 ಜನಕ್ಕೆ ನಿಮ್ಮ ಸುಂದರವಾದ ಮುಖವನ್ನು ತೋರಿಸಿ ಹೇಳ್ರಿ, ನೀನು ಆಶೀರ್ವದಿಸಲ್ಪಟ್ಟವನು. ಇವತ್ತು ಕರ್ತನ ಮೇಜಿದೆ, ರೈಟ್? ಕಮ್ಯುನಿಯನ್ ಸರ್ವಿಸ್. ಬೈಬಲ್ ಹೇಳ್ತದೆ, ಅವರು ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ಮತ್ತು ತಮ್ಮ ವಾಕ್ಯದ ಬಲದಿಂದಲೂ ಅವರು ಸೈತಾನನನ್ನು ಜಯಿಸಿದರು. ಕಮನ್ ಹೇಳ್ರಿ, ಜಯಿಸಿದರು. ಪುನಃ ಹೇಳ್ರಿ, ಅವರು ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ಮತ್ತು ತಮ್ಮ ವಾಕ್ಯದ ಬಲದಿಂದಲೂ. 12 ಚಾಪ್ಟರ್ 11 ವರ್ಸ್ ಪ್ರಕಟಣೆ ಗ್ರಂಥ 12 ಚಾಪ್ಟರ್. ಓಕೆ, ಎಲ್ಲರೂ ಓದಿರಿ. ಅವರು ಪ್ರಾಣದ ಮೇಲಿನ ಪ್ರೀತಿಯನ್ನು ತೋರಿದು. ಕಮಾನ್ 1 2 3 ಗೋ. ಯಾರನ್ನು ಜಯಿಸಿದರು? ಹೇಗೆ ಜಯಿಸಿದರು? ಯಜ್ಞದ ಕುರಿಯಾದಾತನ ರಕ್ತ. ದಟ್ ಈಸ್ ಕಮ್ಯುನಿಯನ್. ಪ್ರೈಸ್ ಗಾಡ್. ಕೇವಲ ರಕ್ತ ಸಿಂಪಡಿಸ್ತೇನಲ್ಲ, ರೈಟ್? ಈ ರೊಟ್ಟಿಯಲ್ಲಿ ಪಾಲು ತೆಗೆದುಕೊಳ್ಳುವಷ್ಟು ಸಾರಿ, ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ, ನೀವು ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಪಡಿಸ್ತೀರಿ. ಯು ವಿಲ್ ಪ್ರೊಕ್ಲೇಮ್, ಯು ವಿಲ್ ಡಿಕ್ಲೇರ್, ಯು ವಿಲ್ ಸ್ಪೀಕ್ ದ ಬ್ಲಡ್. ಪ್ರೈಸ್ ಗಾಡ್. ಕರ್ತನ ಮೇಜು ಅಂದರೆ ಅದು ಸಾಧಾರಣ ಅಲ್ಲ, ರೈಟ್? ಈ ಸಮಯದ ನನ್ನ ರಕ್ತವನ್ನು ಕುಡಿಯದಿದ್ದರೆ, ನನ್ನ ಮಾಂಸವನ್ನು ತಿನ್ನದಿದ್ದರೆ ನಿಮ್ಮಲ್ಲಿ ಜೀವ ಇಲ್ಲ. ನೋ ಲೈಫ್. ಯೇಸುನ 70 ಮಂದಿ ಶಿಷ್ಯರಿದ್ದರು. 70. ಅದು ಅವರಿಗೆ ಬಹಳ ಕಠಿಣವಾಯಿತು. ಅವರು ಹೇಳಿದರು, ಸ್ವಾಮಿ, ಇದು ಕಠಿಣವಾದ ಮಾತು, ಇದು ಯಾರಿಗೆ ಅರ್ಥವಾದಿತ್ತು? ನಾವು ನಿನ್ನ ಮಾಂಸ ತಿನ್ನಲಿಕ್ಕೆ ಆಗ್ತದ? ನಾವು ರಕ್ತ ಕುಡಿಲಿಕ್ಕೆ ಆಗ್ತದ? ಎಂಥ ಬೋಧನೆ ಇದು, ರೈಟ್? ಕಠಿಣವಾದ ಬೋಧನೆ.
ಅದಕ್ಕೆ ಈ ಸ್ವಾಮಿ ಹೇಳ್ತೇನೆ, ನಾನು ಮಾತಾಡಿದ ಮಾತುಗಳು ಆತ್ಮವಾಗಿಯೂ ಜೀವವಾಗಿಯೂ ಅವೇ. ಹೇಳ್ರಿ, ಆತ್ಮವಾಗಿಯೂ ಜೀವವಾಗಿಯೂ ಅವೇ. ಯಾವಾಗ ಜೀವ ಆಗ್ತದೆ? ನೀವು ಯಾವಾಗ ಪ್ರೊಕ್ಲೇಮ್ ಮಾಡುತ್ತೀರಿ, ಯು ಆರ್ ಸ್ಪೀಕಿಂಗ್ ಲೈಫ್ ಆ್ಯಂಡ್ ಸ್ಪಿರಿಟ್. ಸ್ಪಿರಿಚುವಲ್ ವರ್ಲ್ಡಲ್ಲಿ ಯು ಆರ್ ರಿಲೀಸಿಂಗ್ ಲೈಫ್ ಆ್ಯಂಡ್ ಸ್ಪಿರಿಟ್. ಪ್ರೇಸ್ ಗಾಡ್. ಹೇಳ್ರಿ, ಲೈಫ್, ಜೀವವನ್ನು ಮಾತಾಡ್ತೀವಿ. ಬೈಬಲ್ ಹೇಳ್ತದೆ, ಅವ್ರ ಯಜ್ಞದ ಕುರಿಯದಾತನ ರಕ್ತದ ಬಲ. ರಕ್ತಕ್ಕೆ ಶಕ್ತಿ ಇದೆ. ಶಕ್ತಿ ಯಾವಾಗ ಆಗುವುದಂದ್ರೆ ವೆನ್ ಯು ಪ್ರೊಕ್ಲೇಮ್. ಯಾವಾಗ ನೀವು ಮಾತಾಡುತ್ತೀರಿ, ಅವರ ವಾಕ್ಯ, ತಮ್ಮ ವಾಕ್ಯದ ಬಲದಿಂದಲೂ. ಏನು ಬರೆಯಲ್ಪಟ್ಟಿದೆ? ಕುರಿಯದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ. ಹೇಳಿ, ತಮ್ಮ ವಾಕ್ಯ. ಅದನ್ನು ನೀವು ಮಾತಾಡಬೇಕು. ನೀವು ಯು ಮಸ್ಟ್ ಸ್ಪೀಕ್. ನೀವು ಮಾತಾಡಬೇಕು. ನೀವು ಮಾತಾಡಿದರೆ ಮಾತ್ರ ಅದರಲ್ಲಿ ಜೀವ ಮತ್ತು ಆತ್ಮ ಬಿಡುಗಡೆ ಆಗ್ತದೆ. ಯು ಮಸ್ಟ್ ಸ್ಪೀಕ್. ನೀವು ಮಾತಾಡಬೇಕು. ಪ್ರೈಸ್ ಗಾಡ್. ದ ಬೈಬಲ್ ಹೇಳುತ್ತದೆ, ಯಾವನಾದರೂ ಅಯೋಗ್ಯ ರೀತಿಯಲ್ಲಿ, ಅಲ್ಲಿ ಓದುವ, ನಾವು ಅಲ್ಲಿ ಓದುವ, ಕೊರಿಂಥಿಯನ್ 11 ಚಾಪ್ಟರ್ 16 17 ಮೊದಲು ಓದುವ. 10 ಚಾಪ್ಟರ್ 17. ಮತ್ತೆ ಇಲ್ಲಿ ಬರುವ 10 ಚಾಪ್ಟರ್ 17. ರೊಟ್ಟಿ ಒಂದೇ ಆಗಿರುವುದರಿಂದ ಅನೇಕರಾಗಿರುವ ನಾವು ಏನಾಗಿದ್ದೇವೆ? ಒಂದೇ ದೇಹವಾಗಿದ್ದೇವೆ. ರೈಟ್? ಸಿ, ರೊಟ್ಟಿಯು ಒಂದೇ ಆಗಿರುವುದರಿಂದ ಅನೇಕರಾಗಿರುವ ನಾವು ಒಂದೇ ದೇಹದಂತಿವೆ. ಅನೇಕರು ನಾವಿದ್ದೇವೆ. ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ ನಿಮ್ಮದಿರ್ಬೋದು. ಡಿಫ್ರೆಂಟ್ ಫಿಸಿಕಲ್ ಬಾಡಿಗಳಿರ್ಬೋದು. ಡಿಫ್ರೆಂಟ್ ಲೊಕೇಶನ್ನಲ್ಲಿ ನೀವು ಇರ್ಬೋದು. ಡಿಫ್ರೆಂಟ್ ಸಿಟಿಸನ್ನವರು ನೀವು ಫಿಸಿಕಲ್ ಇರ್ಬೋದು. ಬಟ್ ಆತ್ಮದಲ್ಲಿ ನಾವು ಒಂದೇ ಸಂಸ್ಥಾನದವರು. ಒಂದೇ ಆತ್ಮವು ನಮಗೆ ಪಾನವಾಗಿ ಕೊಡಲ್ಪಟ್ಟಿದೆ. ನಾವು ಒಂದೇ ಆತ್ಮಕ್ಕೆ ಇಂಟರ್ ಕನೆಕ್ಟ್ ಆಗಿದ್ದೇವೆ. ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್. ಆತ್ಮಿಕ ಲೋಕದಲ್ಲಿ ನಾವು ಒಂದು ಆತ್ಮಕ್ಕೆ ಕನೆಕ್ಟ್ ಆಗಿದ್ದೇವೆ. ಯೂನಿಟಿ ಬರುವುದು ನಾಟ್ ಥ್ರೂ ದ ಸೆನ್ಸ್ ನಾಲೆಜ್. ಯೂನಿಟಿ ಬರುವುದು ಥ್ರೂ ದ ರೆವಲೇಷನ್ ನಾಲೆಜ್. ಹಲೋ. ಹೇಗೆ ಐಕ್ಯತೆ ಬರುತ್ತದೆ? ಐಕ್ಯತೆ ಬರುತ್ತದೆ ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯದಲ್ಲಿ ಜ್ಞಾನದಿಂದ ಉಂಟಾಗುವ ಐಕ್ಯತೆ. ನಾಲೆಜ್, ನಾಟ್ ಯೂನಿವರ್ಸಿಟಿ ನಾಲೆಜ್, ನಾಟ್ ಸೆನ್ಸ್ ನಾಲೆಜ್. ನಾಲೆಜ್, ರಿಯಾಲಿಟಿ ಆಫ್ ದ ಸ್ಪಿರಿಟ್. ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ನೀವು ಯಾರಾಗಿದ್ದೀರಿ? ನೀವು ಒಂದು ಆತ್ಮವಾಗಿದ್ದೀರಿ. ನೀವು ಒಂದು ದೇಹವಾಗಿದ್ದೀರಿ. ಪರಸ್ಪರ ನೀವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೀರಿ. ಹಲೋ, ನೀವೊಂದು ಅಂಗವಾಗಿದ್ದೀರಿ. ನಾವು ಇದನ್ನು ತೆಗೆದುಕೊಳ್ಳುವಾಗ ಏನು ತೆಗೆದುಕೊಳ್ತೀವಿ? ವಿ ಆರ್ ಒನ್ ಬಾಡಿ. ಏನು ಹೇಳ್ತದೆ? ರೊಟ್ಟಿ ಒಂದೇ ಆಗಿರುವುದರಿಂದ ಅನೇಕರಾಗಿರುವ ನಾವು ಒಂದೇ ದೇಹದಂತಿದ್ದೇವೆ. ನಿಮಗೆ ಗೊತ್ತಾ, ಈ ದೇಹ, ಮೊನ್ನೆ ನಾನು ಮಾತಾಡಿದೆ, ಅನೇಕ ಜೀವಕೋಶಗಳಿಂದ ಉಂಟಾಗಿದೆ. ಹಲೋ, ಕೇಳ್ತಾ ಇದ್ದೀರಾ? ಎಷ್ಟೋ ಮಿಲಿಯನ್, ಬಿಲಿಯನ್, ಟ್ರಿಲಿಯನ್ ಜೀವಕೋಶಗಳು ಒಟ್ಟಾಗಿ ಈ ದೇಹ ಆಗಿದೆ. ಈ ದೇಹದಲ್ಲಿ 70% ನೀರು ಇದೆ. ಬ್ಲಡ್ ಅಲ್ಲಿ 94% ನೀರು ಇದೆ. ಓಕೆ, ಜೀವಕಣಗಳು. ಬಟ್ ಅನೇಕ ಜೀವಕೋಶಗಳು ಒಟ್ಟಾಗಿ ಏನಾಗಿದೆ? ಒಂದು ದೇಹ ಆಗಿದೆ. ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ ಪ್ರತಿಯೊಬ್ಬ ಇಂಡಿವಿಜುವಲ್ ವ್ಯಕ್ತಿ ಆತನು ಕ್ರಿಸ್ತನ ದೇಹದ ಜೀವಕೋಶವಾಗಿದ್ದಾನೆ. ಹಲೋ, ವೆದರ್ ಯು ಲೈಕ್ ಇಟ್, ನಾಟ್ ಲೈಕ್ ಇಟ್, ಬಟ್ ದಿಸ್ ಇಸ್ ಸ್ಪಿರಿಚುವಲ್ ರಿಯಾಲಿಟಿ. ಮೂಮೆಂಟ್ ಯು accepted ಜೀಸಸ್, ಯು ಆರ್ ಒನ್ ಬಾಡಿ. ನೀವು ಒಂದು ದೇಹವಾಗಿದ್ದೀರಿ. ನೀವು ಒಂದಾಗಿದ್ದೀರಿ. ನಾವು ಒಂದಾಗಿದ್ದೇವೆ. ವಿ ಹ್ಯಾವ್ ದ ಲೈಫ್ ಆಫ್ ಗಾಡ್. ನಮ್ಮ ಒಳಗೆ ದೇವರ ಜೀವ ಇದೆ. ಎಂಥ ಜೀವ ಇದೆ? ಝೋಯೆ ಲೈಫ್ ಇದೆ. ನಾವಿನ್ನು ಯಾವತ್ತೂ ನೋಡುವರಾಗಿ ಮಾತಾಡುವರಲ್ಲ. ನಾವು ಯಾವತ್ತೂ ನೋಡುವರಾಗಿ ಮಾತಾಡುವರಲ್ಲ. ನಾವು
ನಂಬಿ ಮಾತಾಡುವವರಾಗಿದ್ದೇವೆ. ನೋಡಿ ಮಾತಾಡುವುದಕ್ಕೆ ಬೈಬಲ್ ಹೇಳ್ತದೆ ದಟ್ ಇಸ್ ಎ ಈವಿಲ್ ರಿಪೋರ್ಟ್. ನಂಬಿ ಮಾತಾಡುವುದಕ್ಕೆ ಬೈಬಲ್ ಹೇಳ್ತದೆ ರೈಟ್ ರಿಪೋರ್ಟ್. ಹಳೆ ಒಡಂಬಡಿಕೆಯಲ್ಲಿ ದೇವರು ಇಸ್ರೇಲ್ ಜನರಿಗೆ ಹೇಳಿದ, ನಾನು ನಿಮಗೆ ಕಾನಾನ್ ದೇಶವನ್ನು ಕೊಟ್ಟಿದ್ದೇನೆ, ಅದನ್ನು ಸ್ವಾಧೀನ ಮಾಡ್ರಿ ಅಂತ. ಮೋಶೆಗೆ ಡೈರೆಕ್ಟ್ ಕೊಟ್ಟ ವಿಜನ್, ಹೋಗು ಸ್ವಾಧೀನ ಮಾಡುವಂತ. ಬಟ್ ಅಲ್ಲಿ ಲೀಡರ್ಸ್ಗಳಿದ್ದರು, ಅವರು ಹೇಳಿದರು, ಹೌದು ಒಳ್ಳೆಯ ದೇಶ ಕರೆಕ್ಟ್, ಸ್ವಲ್ಪ ನಾವು ಹೋಗಿ ನೋಡಿ ಬಂದರೆ ಹೇಗೆ, ಚೆಕ್ ಮಾಡಿ ಬಂದರೆ. ದೇವರು ಮೋಶೆಗೆ ಹೇಳಿದ, ನೀನು ಯಾರ ಹತ್ರ ಕೇಳುವ ಅಗತ್ಯ ಇಲ್ಲ, ಹೋಗು ಸ್ವಾಧೀನ ಮಾಡು. ಬಟ್ ಲೀಡರ್ಗಳು ಬಂದು ಒಂದು ಸಜೆಷನ್ ಕೊಟ್ಟರು. ಆ ಸಜೆಷನ್ ಅನ್ನು ಮೋಶೆ ದೇವರ ಮುಂದೆ ಇಟ್ಟ. ದೇವರು ಓಕೆ ಹೇಳಿದ, ದೇವರೇ ಹೆಲ್ಪ್ ಮಾಡಿದ ಅದಕ್ಕೆ. ಅರಣ್ಯಕಾಂಡ 13ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ದೇವರೇ ಹೆಲ್ಪ್ ಮಾಡಿದ. ಆಕ್ಚುಲಿ ದಟ್ ವಾಸ್ ನಾಟ್ ಎ ಪರ್ಫೆಕ್ಟ್ ವಿಲ್, ದಟ್ ವಾಸ್ ಎ ಪರ್ಮಿಸಿವ್ ವಿಲ್. ಈ 12 ಮಂದಿಯನ್ನು ಕಳಿಸುವುದೇ ಒಂದು ಪರ್ಮಿಸಿವ್ ವಿಲ್. ದೇರ್ ಇಸ್ ಎ ಗುಡ್ ವಿಲ್, ಪರ್ಮಿಸಿವ್ ವಿಲ್ ಅಂಡ್ ಪರ್ಫೆಕ್ಟ್ ವಿಲ್. ಕೇಳ್ತಾ ಇದ್ದೀರಾ? ಗುಡ್ ವಿಲ್ ಒಳ್ಳೆಯದು, ಅನೇಕ ಸಂಗತಿಗಳು ಮಾಡುವಂಥ ಒಳ್ಳೆಯದನ್ನು ಮಾಡ್ತಾ ಇದ್ದೀರಿ, ಅದೆಲ್ಲವೂ ಪರ್ಫೆಕ್ಟ್ ಆಗಿರೋದಿಲ್ಲ. ಕೆಲವೊಮ್ಮೆ ದೇವರು ನೀವು ಜಾಸ್ತಿ ಹಠ ಮಾಡಿದರೆ ಅನುಮತಿ ಕೊಡ್ತಾನೆ, ಓಕೆ ಅಂತ ಹೇಳ್ತಾನೆ. ಬಟ್ ಇಲ್ಲಿ ಆದದ್ದು, ಮೋಶೆಗೆ ದೇವರು ಹೇಳಿದ್ದು ಏನು ಬೇಕಾದ್ರೆ ಓದುವ, ಡಿಟ್ರಾನಮಿಯಲ್ಲಿದೆ, ಓದಿ. 1ನೇ ಅಧ್ಯಾಯದಲ್ಲಿ ಓದಿದ್ರೆ ನಮಗೆ ಸಿಗ್ತದೆ, 1 chapter 10 verse. ಓಕೆ, 1ರಿಂದಲೇ ಓದುವ. ಯೋರ್ದಾನ್ ಹೊಳೆಯ ಆಚೆ ಪರಾನ್, ತೊಫೇಲ್, ಲಬಾನ್, ಅಚರೋತ್. ಮುಂದೆ ಓದಿ ಫಾಸ್ಟ್, ಮುಂದೆ ಕೊಂಡು ಹೋಗಿ. ಓಕೆ, ಮೋಶೆ. ಓಕೆ, ಆದರೆ ಇಸ್ರೇಲ್ ಐಗುಪ್ತ ದೇಶವನ್ನು ಬಿಟ್ಟು 40ನೇ ವರ್ಷದ 11ನೇ ತಿಂಗಳಿನ 1ನೇ ದಿನದಲ್ಲಿ ಯೆಹೋವನು ತನಗೆ ಆಜ್ಞಾಪಿಸಿದ್ದೆಲ್ಲ ಇಸ್ರಾಯೇಲಿಗೆ ತಿಳಿಸಿದನು. ನೆಕ್ಸ್ಟ್, ಯೋರ್ದಾನ್ ಹೊಳೆ ಆಚೆ ಮೋಬ್ಯರು ದೇಶದಲ್ಲಿ ಮೋಶೆಯು ಈ ಮುಂದಣ ಧರ್ಮಶಾಸ್ತ್ರ ವಿವರಿಸಲಿಕ್ಕೆ ಪ್ರಾರಂಭಿಸಿ ಹೇಳಿದನು, ಹೊರೇಬಿನಲ್ಲಿ ನಮ್ಮ ದೇವರಾದ ಯೆಹೋವನು ನಮಗೆ, ನೀವು ಈ ಬೆಟ್ಟದ ಬಳಿಯಲ್ಲಿ ವಾಸಿಸಿದ್ದು ಸಾಕು, ಈಗ ಹಿಂತಿರುಗಿ ಅಮೋರಿಯ ಇರುವ ಬೆಟ್ಟದ ಸೀಮೆಗೆ ಅದಕ್ಕೆ ಸೇರಿದ ಪ್ರದೇಶವೆಲ್ಲ ಪ್ರಯಾಣ ಮಾಡ್ರಿ. ಓಕೆ, ಮುಂದೆ ಓದಿ. ಓಕೆ, ಆ ದೇಶವನ್ನು ನಿಮಗೆ ಕೊಟ್ಟಿದ್ದೇನೆ, ಯೆಹೋವನೆಂಬ ನಾನು ನಿಮ್ಮ ಪಿತೃಗಳಾದ ಅಬ್ರಾಮ್, ಇಸಾಕ್, ಯಾಕೋಬರಿಗೆ ಅವರ ಸಂತತಿಯವರಿಗೆ ಆ ದೇಶವನ್ನು ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದ್ದೇನಲ್ಲ, ಅದರಲ್ಲಿ ಪ್ರವೇಶ ಮಾಡಿ ಸ್ವಾಧೀನ ಮಾಡಿಕೊಳ್ಳಿರಿ ಎಂದು ಆಜ್ಞಾಪಿಸಿದನು. ನೆಕ್ಸ್ಟ್, ಆ ಕಾಲದಲ್ಲಿ ನಾನು ನಿಮ್ಮ ಸಂಗಡ ಮಾತಾಡಿ, ನಿಮ್ಮ ಭಾರವನ್ನು ನಾನೊಬ್ಬನೇ ಹೊರುವುದು ಅಸಾಧ್ಯ, ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಹೆಚ್ಚಿಸಿದ್ದರಿಂದ ನೀವೀಗ ಆಕಾಶದ ನಕ್ಷತ್ರಗಳಾಗಿದ್ದೀರಿ ಅಷ್ಟೇ ಅಲ್ಲ, ನೀವೀಗ ಇರುವುದಕ್ಕಿಂತಲೂ ಇನ್ನೂ 1000ದಷ್ಟಾಗುವಂತೆ ನಿಮ್ಮ ಪಿತೃಗಳ ದೇವರಾದ ಯೆಹೋವನು ನಿಮ್ಮನ್ನು ಹೆಚ್ಚಿಸಿ ತಾನು ವಾಗ್ದಾನ ಮಾಡಿದ ಪ್ರಕಾರ ನಿಮಗೆ ಶುಭಗಳನ್ನು ಅನುಗ್ರಹಿಸಲಿ. ಓಕೆ, ಆದರೆ ನಿಮ್ಮಿಂದಾಗುವ ತೊಂದರೆಗಳ ಭಾರವನ್ನು, ವ್ಯಾಜ್ಯಗಳನ್ನು ನಾನೊಬ್ಬನೇ ಸಹಿಸುವುದು ಹೇಗೆ? ಮುಂದೆ ನೆಕ್ಸ್ಟ್ ಓದಿ. ಅದಕ್ಕೆ ನೀವು ನಿನ್ನ ಆಲೋಚನೆಯಂತೆ ನಡೆಯುವೆವು ವಿತ್. ಓಕೆ, ನೆಕ್ಸ್ಟ್ ಮುಂದೆ ಹೋಗಿ. ನೋ, ಅಲ್ಲಿ ಮೇನ್ ವರ್ಡ್ ಅಂತ ಹೇಳಿದರೆ, ಆದರೆ ನೀವು ನನ್ನ ಹತ್ರ ಕೇಳಿದಿ, ಆ ದೇಶವು ಒಳ್ಳೇದಿದೆ, ನಾವು ನೋಡಿ ಬರುವ. ಡೈರೆಕ್ಟ್ ಆಗಿ ದೇವರು ಇದು ಟ್ಯಾಬ್ ಕೊಡಿ. ನೀನೇ ನೀನೇ ನನ್ನ ಮಾರ್ಗವು ನೀನು. ಇಲ್ಲಿದೆ 20ರಿಂದ ಓದಿ. 20 ಆಗ ನಾನು ನಿಮ್ಮ ದೇವರಾದ ಯೆಹೋವನು ನಮಗೆ ಕೊಡುವ ಅಮೋರಿಯರ ಬೆಟ್ಟದ ಸೀಮೆ ಹತ್ತಿರಕ್ಕೆ ಬಂದಿರಿ. ನಿಮ್ಮ ದೇವರಾದ ಯೆಹೋವನು ಆ ದೇಶವನ್ನು ನಿಮಗೆ ಕೊಟ್ಟಿದ್ದಾನೆ. ಏನು ಮಾಡಿದ್ದಾನೆ? ದೇವರು ಕೊಡ್ತಾನಂತ ಹೇಳಿದಲ್ಲ, ದೇವರು ಏನು ಮಾಡಿದ್ದಾನೆ? ದಿಸ್ ಅ ಗಾಡ್ಸ್ ಲ್ಯಾಂಗ್ವೇಜ್. ನಿಮ್ಮ ದೇವರಾದ ಯೆಹೋವನು ಆ ದೇಶವನ್ನು ನಿಮಗೆ ಕೊಡ್ತಾನಲ್ಲ, ಕೊಟ್ಟಿದ್ದಾನೆ. ನಿಮ್ಮ ಪಿತೃಗಳ ದೇವರಾದ ಯೆಹೋವನು ಹೇಳಿದಂತೆ ಅದನ್ನು ಹತ್ತಿ ಸ್ವಾಧೀನ ಮಾಡಿಕೊಳ್ಳಿರಿ, ನೀವು ದಿಗಿಲು ಪಡದೆ ಧೈರ್ಯವಾಗಿ ಇರಬೇಕೆಂದು ಹೇಳಿದನು. ನೆಕ್ಸ್ಟ್, ಆಗ ನೀವೆಲ್ಲರೂ ನನ್ನ ಬಳಿಗೆ ಬಂದು, ನಮಗಿಂತ ಮುಂದಾಗಿ ಮನುಷ್ಯರನ್ನು ಕಳಿಸುವೆವು, ಅವರು ನಮಗೋಸ್ಕರ
ಆ ದೇಶವನ್ನು ಪರೀಕ್ಷಿಸಿ ನೋಡಿ, ನಾವು ಹತ್ತಿ ಹೋಗಬೇಕಾದ ದಾರಿಯ ವಿಷಯದಲ್ಲಿಯೂ ಸೇರಬೇಕಾದ ಊರುಗಳ ವಿಷಯದಲ್ಲಿಯೂ ನಮಗೆ ವರ್ತಮಾನ ತಿಳಿಸಲಿ ಎಂದು ಹೇಳಿದಿರಿ. ಇದು ಅವರು ಕೊಟ್ಟ ಅಭಿಪ್ರಾಯ. ದೇವರೇನು ಹೇಳಿದ್ರು? ಕಾನಾನ್ ದೇಶವನ್ನು ನಾನು ನಿಮಗೆ ಕೊಟ್ಟಿದ್ದೇನೆ, ಹೋಗಿ ಸ್ವಾಧೀನ ಮಾಡ್ರಿ. ಇವರೇನು ಹೇಳಿದ್ರು? ಒಂದು ಆಲೋಚನೆ ಕೊಟ್ಟರು. ಕಮಿಟಿ ಮೀಟಿಂಗ್ ಇರಲಿ, ಅದು ಒಳ್ಳೆ ಆಲೋಚನೆ ಎಂದು ನಾನು ತಿಳ್ಕೊಂಡು ನಿಮ್ಮಲ್ಲಿ ಕುಲಕ್ಕೆ ಒಬ್ಬೊಬ್ಬನ ಮೇರೆಗೆ 12 ಮಂದಿಯನ್ನು ಆರಿಸಿಕೊಂಡೇನು. ಓಕೆ, ಅವರು ಹೋಗಿ ಆ ಬೆಟ್ಟದ ಸೀಮೆಯನ್ನು ಹತ್ತಿ ಎಷ್ಕೋಲ್ ಎಂಬ ತಗ್ಗಿನ ಬಳಿಗೆ ಬಂದು ಆ ಪ್ರದೇಶವನ್ನು ಸಂಚರಿಸಿ ನೋಡಿ, ಅಲ್ಲಿನ ಹಣ್ಣುಗಳಲ್ಲಿ ಕೆಲವನ್ನು ತಂದು ತೋರಿಸಿ. ಇಲ್ಲಿ ಮೋಶೆ ಕಳಿಸಿದ, ಮೋಶೆಗೆ ದೇವರು ಹೆಲ್ಪ್ ಮಾಡಿದ. 13ನೇ ಅಧ್ಯಾಯದಲ್ಲಿ 13ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 13ನೇ ಅಧ್ಯಾಯ ಅರಣ್ಯಕಾಂಡ 30ನೇ ವಚನವನ್ನು ಓದಿರಿ. ಅರಣ್ಯಕಾಂಡ, ನಾಟ್ ಡಿಟ್ರಾನಮಿ. ಅರಣ್ಯಕಾಂಡ 13ನೇ ಅಧ್ಯಾಯ 30ನೇ ವಚನ. ಇಸ್ರಾಯೇಲರು ಮೋಶೆಗೆ ವಿರುದ್ಧವಾಗಿ ಗುಣಗುಟ್ಟಲಾಗಿ ಕಾಲೇಬನು ಅವರನ್ನು ಸುಮ್ಮನಿರ್ರಿ, ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ, ಅದನ್ನು ಜಯಿಸಬಲ್ಲೆವು ಎಂದು ಹೇಳಿದನು. ಓಕೆ, ಆದರೆ ಅವನ ಜೊತೆಯಲ್ಲಿ ಹೋದವರು ಆ ಜನರು ನಮಗಿಂತ ಬಲಿಷ್ಠರು. ಕರೆಕ್ಟ್ ಹೇಳಿದ್ರೆ ಇಲ್ವಾ? ಅವರು ಕರೆಕ್ಟ್ ಹೇಳಿದ್ರೆ ಇಲ್ವಾ? ಆದರೆ ಅವನ ಜೊತೆಯಲ್ಲಿ ಹೋದವರು ಆ ಜನರು, ಅವರು ಹೇಳಿದ್ದು ಕರೆಕ್ಟ್. ಆದರೆ ಅವನ ಜೊತೆಯಲ್ಲಿ ಹೋದರು ಆ ಜನರು ನಮಗಿಂತ ಬಲಿಷ್ಠರು, ಅವರ ಮೇಲೆ ಹೋಗುವುದಕ್ಕೆ ನಮಗೆ ಶಕ್ತಿ ಸಾಲದು. ನೆಕ್ಸ್ಟ್ ನೆಗೆಟಿವ್. ನೆಕ್ಸ್ಟ್, ಅದಲ್ಲದೆ ಇವರು ತಾವು ಸಂಚರಿಸಿ ನೋಡಿದ ದೇಶದ ವಿಷಯವಾಗಿ ಇಸ್ರಾಯೇಲರಿಗೆ ಅಶುಭ ಸಮಾಚಾರವನ್ನು ಹೇಳುವರಾಗಿ. ಓಕೆ, ಇಂಗ್ಲಿಷ್ನಲ್ಲಿರ್ತದೆ ಅವರು ಈವಿಲ್ ರಿಪೋರ್ಟ್ ಅನ್ನು ಕೊಟ್ಟರು ಅಂತ. ಓಕೆ, ಕಿಂಗ್ ಜೇಮ್ಸ್ ವರ್ಷನೇ ಹಾಕಿ ಅಥವಾ ಆಂಪ್ಲಿಫೈಡ್ ವರ್ಷನ್ ಹಾಕಿ. Israel a bad report of the land. Bad report ಹೇಳ್ರಿ, ಬ್ಯಾಡ್ ರಿಪೋರ್ಟ್. ಇನ್ನೊಂದು ಟ್ರಾನ್ಸ್ಲೇಷನ್ ಹೇಳ್ತದೆ evil report. So they brought the Israelites an evil report. ಯಾವ ರಿಪೋರ್ಟ್? ಈವಿಲ್ ರಿಪೋರ್ಟ್. ನೀನು ಏನು ನೋಡ್ತಾ ಇದ್ದಿ, ಏನು ಪರಿಸ್ಥಿತಿಗಳನ್ನು ನೋಡ್ತಾ ಇದ್ದಿ, ಏನು ಡಾಕ್ಟರ್ ರಿಪೋರ್ಟ್ ಕೊಟ್ಟಿದ್ದಾರೆ, ಅದು ನ್ಯಾಚುರಲಿ ನಿಜ ಆಗಿರಬಹುದು. ಬಟ್ ದೇವರು ಹೇಳ್ತಾನೆ ದಟ್ ಇಸ್ ಅ ಈವಿಲ್ ರಿಪೋರ್ಟ್. ಹಲೋ, ನಿನ್ನ ಮೈಯಲ್ಲಿ ಏನೋ ಜುಮ್ ಆಗ್ತಾ ಇದೆ, ಅದು ಈವಿಲ್ ರಿಪೋರ್ಟ್. ಸೊಂಟ ಎಳೆದಾಗಿ ಆಗ್ತಾ ಇದೆ, ಅದು ಈವಿಲ್ ರಿಪೋರ್ಟ್. ಹಲೋ, ಕೇಳ್ತಾ ಇದ್ದೀರಾ? ಇಲ್ಲ, ಅವರು ಏನು ಸುಳ್ಳು ಹೇಳಿದ್ದಾರೆ, 10 ಜನ ಹೇಳಿದ್ರು, ಎಂತ ಮಾತಾಡಿದ್ರು ನಿಮ್ಮ ಫೇತ್ ಅಂತೇಳಿ. ನಾವು ನೋಡಿದೆವು, ನಿಜವಾಗಿಯೂ ಅಲ್ಲಿ ದೈತ್ಯರಿದ್ದರು, ಸ್ಟ್ರಾಂಗ್ ಜನರಿದ್ದರು. ಬೈಬಲ್ ಹೇಳ್ತದೆ ಅದು ಬ್ಯಾಡ್ ರಿಪೋರ್ಟ್, ಈವಿಲ್ ರಿಪೋರ್ಟ್. ದೇವರ ರಿಪೋರ್ಟ್ ಏನು? ನಾನು ಆ ದೇಶವನ್ನು ನಿಮ್ಮ ಸ್ವಾಧೀನಕ್ಕೆ ಕೊಡ್ತೇನಂತ ಹೇಳಿಲ್ಲ, ಕೊಟ್ಟಿದ್ದೇನೆ. ದಿಸ್ ಇಸ್ ಗಾಡ್ಸ್ ಲ್ಯಾಂಗ್ವೇಜ್. ಕೊಟ್ಟಿದ್ದೇನೆ, ನೀವು ಹೋಗಿ ಖಾಲಿ ಹೋದರೆ ಸಾಕು, ಸ್ವಾಧೀನ ಮಾಡ್ರಿ ಅಷ್ಟೇ. ದೇವರ ವಾಕ್ಯ ಹೇಳ್ತೇನೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ನಮ್ಮ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿ ಮರಣದ ಕಂಬವನ್ನು ಏರಿದನು, ಆತನ ಬಾಸುಂಡೆಗಳಿಂದ ನಿಮಗೆ ಗುಣ ಆಯಿತು. ದಿಸ್ ಇಸ್ ಗಾಡ್ಸ್ ರಿಪೋರ್ಟ್. ಏನು ವೈದ್ಯರು ಕೊಡ್ತಾ ಇದ್ದಾರೆ? ಇಲ್ಲಿ ಒಂದು ಟ್ಯೂಮರ್ ಇದೆ, ಈವಿಲ್ ರಿಪೋರ್ಟ್. ಹಲೋ, ನೀವು ಏನೆಲ್ಲ ನಿಮ್ಮ ಜೀವಿತದಲ್ಲಿ ಈವಿಲ್ ರಿಪೋರ್ಟ್ ಹೇಳುವವರು ಇರ್ತಾರೆ, ಕೇಳುವ ಒಂದು ಪಾರ್ಟಿ ಇರ್ತದೆ, ಕೇಳಿಕೊಂಡು ಮಾತಾಡುವ ಒಂದು ಗುಂಪು ಇರ್ತದೆ. ಅವಳು ಈವಿಲ್ ರಿಪೋರ್ಟ್ ಅನ್ನು ನಂಬಿಕೊಂಡು ಮಾತಾಡಿದರು. ಏನು ಮಾತಾಡಿದರು? ಓದಿರಿ, 14ನೇ 2ನೇ ವಚನ, ಅರಣ್ಯಕಾಂಡ 14:2.
ಇಸ್ರಾಯೇಲರು ಮೋಶೆ ಅರೋನರಿಗೆ ವಿರುದ್ಧವಾಗಿ ಗುಣಗುಟ್ಟಿ, ನಾವು ಐಗುಪ್ತ ದೇಶದಲ್ಲೇ ಸತ್ತಿದ್ರೆ ಎಷ್ಟೋ ಮೇಲಾಗಿತ್ತು. ಏನು ಈ ಲ್ಯಾಂಗ್ವೇಜನ್ನು ಎಷ್ಟೋ ಮಂದಿ ಮಾತಾಡ್ತಾರೆ, ನಾವು ಸತ್ತಿದ್ರೆ ಎಷ್ಟೋ ಒಳ್ಳೇದಿತ್ತು. ಎನ್ನ ಒಂಜಿ ಪುಣಪೂರ್ಣ ಗೊತ್ತಾಪುಣ್ ಮಗನೇ, ಬುದ್ಧಿ ಬರ್ಪುಣ್ ಎನ್ನ ಖಂಡನೆಗೆ ಇತ್ತೆ ಗೊತ್ತಾಪುಜಿ ಎನ್ನ ಪುಣಪುರೋಡು. ಕೆಲವರು ಹೆಂಡತಿಯವರು ಹೀಗೆ ಮಾತಾಡ್ತಾರೆ. ಮತ್ತೆ ಗರ್ಭಕೋಶದಲ್ಲಿ ಇಷ್ಟು ದೊಡ್ಡ ಗಡ್ಡೆಗಳು ಪಟಕ್ ಅಂತ ಬಿದ್ದು ಸಾಯ್ತಾರ. ಸಿಕ್ನೆಸ್ ಇಸ್ ದ ಪ್ರೊಸೆಸ್ ಆಫ್ ದ ಡೆತ್. ಇವರು ಕೂಡ ಹೇಳಿದರು, ನಾವು ಐಗುಪ್ತ ದೇಶದಲ್ಲಿ ಸತ್ತಿದ್ರೆ ಎಷ್ಟೋ ಮೇಲಾಗಿತ್ತು, ಈ ಅರಣ್ಯದಲ್ಲಿ ಆದರೂ ಸತ್ತಿದ್ರೆ ಮೇಲಾಗಿತ್ತು. ಎಲ್ಲಿ? ಅರಣ್ಯದಲ್ಲಿ. ನೀವೇನು ಸೀಕ್ರೆಟ್ ಆಗಿ ಮಾತಾಡಿದ್ದೀರಿ, ಯಾರು ಕೇಳದಿದ್ದರು, ಪಾಸ್ಟ್ರು ಕೇಳದಿದ್ದರು, ದೇವರು ಕೇಳುತ್ತಾನೆ. ನೆಕ್ಸ್ಟ್ ದೇವರೇನು ಹೇಳ್ತಾನೆ? ಓದಿ 11ನೇ ಅಧ್ಯಾಯ 21ನೇ ವಚನದಿಂದ ಓದಿ, 21ರಿಂದ ಓದ್ತಾ ಓದಿ. ಅದೇ 14ನೇ ಅಧ್ಯಾಯ 21 ಅರಣ್ಯಕಾಂಡ. ಏನಾಯಿತು? ಓಕೆ. ಅದ್ಯಾಗೋ ನನ್ನ ಜೀವದಾಣೆ ಮತ್ತು ಯೆಹೋವನ ಮಹಿಮೆ ಭೂಲೋಕದಲ್ಲಿ ತುಂಬಿರಬೇಕೆಂಬ ನಿಶ್ಚಯ ವಾಕ್ಯದಾಣೆ. ನೆಕ್ಸ್ಟ್, ಈ ಮನುಷ್ಯರೆಲ್ಲರೂ ಐಗುಪ್ತ ದೇಶದಲ್ಲಿಯೂ ಅರಣ್ಯದಲ್ಲಿಯೂ ನಾನು ನಡೆಸಿರುವ ಮಹತ್ಕಾರ್ಯಗಳನ್ನು ನನ್ನ ಮಹಿಮೆಯನ್ನು ನೋಡಿದರೂ ನನ್ನ ಮಾತಿಗೆ ಕಿವಿಗೊಡದೆ ಪದೇ ಪದೇ ನನ್ನನ್ನು ಪರೀಕ್ಷಿಸಿದ್ದರಿಂದ ನಾನು ಅವರ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶವನ್ನು ಇವರಲ್ಲಿ ಯಾರು ನೋಡುವುದಿಲ್ಲ. ನನ್ನನ್ನು ಅಲಕ್ಷ್ಯ ಮಾಡಿದ ಇವರಲ್ಲಿ ಯಾರು ಅದನ್ನು ನೋಡುವುದಿಲ್ಲ. ನೆಕ್ಸ್ಟ್, ನನ್ನ ದಾಸನಾದ ಕಾಲೇಬನು ಅಂಥ ಮನಸ್ಸುಳ್ಳವನಾಗಿರದೆ ಮನಪೂರ್ವಕವಾಗಿ ನನ್ನ ಮಾತನ್ನು ಅನುಸರಿಸಿ ನಡೆದ್ದರಿಂದ ಅವನನ್ನೇ ಅವನ ಸಂಚರಿಸಿದ ದೇಶದಲ್ಲಿ ಸೇರಿಸುವೆನು. ಅವನ ಸಂತತಿಯವರು ಅದನ್ನು ಸ್ವಾಧೀನ ಮಾಡಿಕೊಳ್ಳುವರು. ನೆಕ್ಸ್ಟ್, ಅಮಲೇಕ್ಯರು ಕಾನ್ಯಾನ್ಯರು ಆ ತಗ್ಗಿನಲ್ಲಿ ವಾಸವಾಗಿದ್ದರೆ ನಾವು ನಾಳೆ ಹಿಂತಿರುಗಿಕೊಂಡು ಕೆಂಪು ಸಮುದ್ರಕ್ಕೆ ಹೋಗುವ ದಾರಿಯಲ್ಲಿ ಅರಣ್ಯಕ್ಕೆ ಪ್ರಯಾಣ ಮಾಡಬೇಕು ಎಂದು ಹೇಳಿದನು. ಯೆಹೋವನು ಮೋಶೆ ಆರೋನನಿಗೆ, ನನಗೆ ವಿರುದ್ಧವಾಗಿ ಗುಣಗುಟ್ಟುವ ಈ ದುಷ್ಟ ಸಮೂಹದವರು ನಾನು ಎಷ್ಟು ದಿನ ಸಹಿಸಲಿ? ಇಸ್ರಾಯೇಲ್ ನನಗೆ ವಿರುದ್ಧವಾಗಿ ಗುಣಗುಟ್ಟುವ ಮಾತುಗಳು ನನಗೆ ಕೇಳಿಸಿದವು. ಯಾರು ಹೇಳ್ತಾ ಇದ್ದಾನೆ? ದೇವರು ಹೇಳ್ತಾನೆ, ಕೇಳಿಸಿದವು. ನೆಕ್ಸ್ಟ್, ನೀನು ಅವರಿಗೆ ಹೇಳಬೇಕು, ಯೆಹೋವನು ಹೇಳುವುದೇನೆಂದರೆ, ನನ್ನ ಜೀವದಾಣೆ ನೀವು ನನಗೆ ಕೇಳಿಸುವಂತೆ ಅಂದುಕೊಂಡ ಪ್ರಕಾರವೇ ನಾನು ಮಾಡುತ್ತೇನೆ. ನೀನು ಸೀಕ್ರೆಟ್ ಆಗಿ ಏನು ಮಾತಾಡುತ್ತಿ, ಮನುಷ್ಯರು ಕೇಳಲಿಕ್ಕಿಲ್ಲ, ನಿನ್ನ ಲೀಡರ್ ಕೇಳಲಿಕ್ಕಿಲ್ಲ, ಗಂಡ ಕೇಳಲಿಕ್ಕಿಲ್ಲ, ಪಾಸ್ಟರ್ ಕೇಳಲಿಕ್ಕಿಲ್ಲ, ಯಾರು ಕೇಳಲಿಕ್ಕಿಲ್ಲ. ಕಾಣದ ಲೋಕದಲ್ಲಿ ಇರುವ ದೇವರು ಕೇಳುತ್ತಾನೆ. ಯೇಸು ಕೇಳುತ್ತಾನೆ, ದೇವದೂತರು ಕೇಳುತ್ತಾರೆ, ದುರಾತ್ಮಗಳು ಕೇಳುತ್ತವೆ, ಕೇಳ್ತವೆ. ಹಲ್ಲೆಲೂಯ. ಓದಿರಿ, ಅಲ್ಲಿ ಅದೇ ಮಾಡುತ್ತೇನೆ ನಾನು. ನೆಕ್ಸ್ಟ್, ನಿಮ್ಮ ಶವಗಳು ಈ ಅರಣ್ಯದಲ್ಲಿಯೇ ಬೀಳುವು. ನೀವು ನನಗೆ ವಿರುದ್ಧವಾಗಿ ಗುಣಗುಟ್ಟಿದ್ದರಿಂದ ನಿಮ್ಮಲ್ಲಿ ಲೆಕ್ಕಿಸಲ್ಪಟ್ಟವರೆಲ್ಲರೂ, ಅಂದರೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರೆಲ್ಲರೂ ಅರಣ್ಯದಲ್ಲೇ ಸಾಯುವರು. ಅದಕ್ಕೆ ಮೋಶೆ ಬರೀತಾನೆ, ಮನುಷ್ಯನ ಆಯುಷ್ಯ 70, ಬಲ ಹೆಚ್ಚಿದರೆ 80, ಕಷ್ಟ ಸಂಕಟಗಳೇ ಅದರ ಆಡಂಬರ. ಕಷ್ಟ ಸಂಕಟಗಳೇ ಅದರ ಆಡಂಬರ. ಹಲೋ ಬೆಂಗಳೂರು, ಇದ್ದೀರಾ ಇಲ್ಲಿ? ಓಕೆ. ಬೈಬಲ್ ಇದೆ, ದೀರ್ಘಾಯುಷ್ಯ ಬೇಕು, ಬಹು ದಿವಸ ಬದುಕಿ ಸುಖ ದಿನಗಳನ್ನು ನೋಡಬೇಕು, ಸಂಕಟವನ್ನು ನೋಡಬೇಕು. ಹಾಗಾದರೆ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನು ಆಡದಂತೆ ಬಿಗಿಯಾಗಿ ಹಿಡಿ. ಯುವರ್ ಟಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವರು ಮಾತಾಡಿದರು, ಎಲ್ಲರೂ 70-80 ಒಳಗೆ ಎಲ್ಲರೂ ಹೋದರು. ಬಟ್ ಬರೆದವನು ಯಾರು? ಮೋಶೆ. ಎಷ್ಟು ವರ್ಷ ಬದುಕಿದ್ದ? 120 ವರ್ಷ. ಅವನು ಆ್ಯಕ್ಚುಲಿ ಸತ್ತದಲ್ಲ, ಅವನ ದೇಹ ಬಿಟ್ಟದ್ದು ಬಾಬಾಯ್ ಅಂತ. ರೈಟ್.
ಅವನು ಸಾಯುವಾಗ ಅವನ ಕಣ್ಣು ಮೊಬ್ಬಾಗಲಿಲ್ಲ, ದೇಹ ಕಳೆಗುಂದಿಲ್ಲ. ಏನು ಸಿಕ್ಕಾಗಿ ಸಾಯ್ಬೇಕಂತ ಏನು ರೂಲ್ಸ್ ಇಲ್ಲ. ಏನು ಕೆಲವರು ಸಿಕ್ನೆಸ್ಸನ್ನು ಮೊದಲೇ ಬುಕ್ಕೊಂಡಿದ್ವಿ. ಯಾನ್ ಅಗಲಿಕ್ಕೆ ಜಾಸ್ತಿ ನಗರವಲ್ಲಿ ರೈಟ್ ಹೆಂಗೆ ರಡ್ಡು ದಿನದ ಸಿಕ್ನೆಸ್ ಬಿಟ್ಟು ಪಟಕ್ಕದ ಇವಳು. ಕೆಲವರು ಎಷ್ಟು ಮಂದಿ ಬುಕ್ ಮಾಡಿದ್ರಿ, ಇವತ್ತು ಕ್ಯಾನ್ಸಲ್ ಮಾಡಿ ಅದನ್ನು. ಯಾರ ಅಜ್ಜಿಯೊಟ್ಟಿಗೆ ಕೂತ್ಕೊಂಡು ಯಾರೊಟ್ಟಿಗೆ ಕೂತ್ಕೊಂಡು ರೈಟ್ ಜಾಸ್ತಿನೇ ಕೆರಬಲ್ಲ ಹೆಂಗೆಲ್ಲ ತೂರ ಬಜ್ಜಿ ಪಟಕ್ಕದ ಇವಳು. ಪಟಕ್ಕೆ ಹೋಗ್ತಾನೆ. ರಾತ್ರಿಯಲ್ಲಿ ಮಲಗಿದಂತೆ ಬೆಳಗ್ಗೆ ಏಳುವಾಗ ಇಲ್ಲ ಇಂಜಿನ್ ಹಾರ್ಟ್ ಅಟ್ಯಾಕ್ ಪಟಕ್ಕ. ಇಲ್ಲಿ ದೇವರು ಹೇಳ್ತಾನೆ, ನೀವು ಹೇಳಿದಾಗೆ ಮಾಡಬೇಕು, ಅದನ್ನು ಹೆಚ್ಚು ಮಾಡಲಿಕ್ಕೆ ಆಗ್ತದ? ನನಗೆ ಕೇಳಿಸುವಂತೆ ನೀವೇನು ಮಾತಾಡ್ತಾ ಇದ್ದೀರಿ ಅದನ್ನೇ ಮಾಡಬೇಕು ತಾನೇ, ಹೆಚ್ಚಿಗೆ ಮಾಡಲಿಕ್ಕೆ ಆಗ್ತದಾ? ನಿಮ್ಮ ಜೀವಿತದಲ್ಲಿ ಏನು ಮಾಡಬೇಕು ದೇವರು ಅದನ್ನು ಹೇಳಿ. ಕುರುಡ ಬಾರ್ತಮೆ ಹೇಳಿದ, ದಾವೀದ ಕುಮಾರನೇ ನನ್ನನ್ನು ಕರುಣಿಸು ಅಂತ ಕರೆದ. ಯೇಸು ಹೇಳಿದ, ಹೇಳು ಏನು ಮಾಡಬೇಕು? ವಾಟ್ ಯು ವಾಂಟ್ ಮೀ ಟು ಡೂ ಫಾರ್ ಯು? ಹೇಳು ಹೇಳು ಏನು ಮಾಡಬೇಕು ಹೇಳು. ಇಲ್ಲಿ ದೇವರು ಹೇಳ್ತಾನೆ, ವಚನವನ್ನು ಕೊಟ್ಟಿದ್ದೇನೆ, ಏನು ಮಾಡಬೇಕು ಹೇಳಿ, ಮಾಡ್ತೇನೆ. ಐ ಆಮ್ ರೆಡಿ. ಕಿತ್ತು ಹಾಕಲು, ಹಾಳು ಮಾಡಲು, ಕೆಡವಿ ಹಾಕಲು, ನಾಶ ಮಾಡಲು ನಿಮ್ಮ ನಾಲಿಗೆಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ. ನನ್ನ ಮಾತುಗಳನ್ನು ನೆರವೇರಿಸಲು ನಾನು ಎಚ್ಚರವಾಗಿದ್ದೇನೆ. ಏನಾಗಬೇಕು ಭವಿಷ್ಯದಲ್ಲಿ, ಏನಾಗಬೇಕು ನೀವು ಮಾತಾಡಿ. ಹಲೋ, ಅವರು ಯಜ್ಞದ ಕುರಿಯದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಸೈತಾನನ್ನು ಜಯಿಸಿದರು. ಕರ್ತನ ದೇಹ ಎಂಬುವಂಥದ್ದು ಅದು ಸಾಧಾರಣ ಅಲ್ಲ. ಓಲ್ಡ್ ಕವನೆಂಟಲ್ಲಿ ಇಷ್ಟು ವರ್ಕ್ ಮಾಡೋದಾದ್ರೆ ನ್ಯೂ ಕವನೆಂಟಲ್ಲಿ ಎಂತ ಸಂಗತಿ. ರೈಟ್, ನೆಗೆಟಿವ್ ಮಾತಾಡಿ ಪಾಸಿಟಿವ್ ಆಕ್ಷನ್ ಮಾಡಿದ್ರು ಅದು ಫಲ ಕೊಡುವುದಿಲ್ಲ. ಪುನಃ ಹೇಳ್ತೇನೆ ನಾನು, ನೆಗೆಟಿವ್ ಮಾತಾಡಿ ಬಿಸ್ನೆಸ್ ಅಲ್ಲಿ ಯಾರ್ಯಾರದು ಕೇಳಿ ಫೇಲಿಯರ್ ಮಾತಾಡಿ ನೆಕ್ಸ್ಟ್ ನೀನು ಬಿಸ್ನೆಸ್ ಹಾಕಿದ್ರೆ ಅದು ಫಲ ಆಗುವುದಿಲ್ಲ. ದೇರ್ ಇಸ್ ನೋ ಸ್ಪಿರಿಚುವಲ್ ಇನ್ಫ್ಲುಯೆನ್ಸ್. ನಾನು ಹೇಳ್ತೇನೆ, ಇಲ್ಲೇ ಮುಂದೆ ತೋರಿಸ್ತೇನೆ ನಿಮಗೆ. ಮುಂದೆ ಓದಿ ಎಲ್ಲರೂ ಓದಿ, ನಿಮ್ಗೆ ಅರ್ಥ ಆಗ್ತದೆ. ಅರಣ್ಯದಲ್ಲಿ ಸಾಯುವರು, ನೆಕ್ಸ್ಟ್ 30ನೇ ವಚನ ಓದಿ ಎಲ್ಲರೂ. ಕಾಣ್ತದಲ್ಲ ಎಲ್ಲರಿಗೆ? ಬೆಂಗಳೂರು ಸ್ಕ್ರೀನಲ್ಲಿ ಬೀಳ್ತಾ ಇದೆಯಲ್ಲ ವಚನಗಳು? ಓಕೆ. ಎಪ್ಪನೇ ಮಗನಾದ ಕಾಲೇಬ ಮತ್ತು ನೂನನ ಮಗನಾದ ಯೋಶು ಇವರಿಬ್ಬರೇ ಹೊರತು ನಿಮ್ಮಲ್ಲಿ ಯಾರು ನಿಮ್ಮ ನಿವಾಸಕ್ಕಾಗಿ ನಾನು ಪ್ರಮಾಣ ಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶವನ್ನು ಸೇರುವುದಿಲ್ಲ. ಇಬ್ಬರು ಮಾತ್ರ ಪಾಸಿಟಿವ್ ಮಾತಾಡಿದರು, ಇಬ್ಬರು ಮಾತ್ರ ವಾಕ್ಯವನ್ನು ಮಾತಾಡಿದರು, ಇಬ್ಬರು ಮಾತ್ರ ಹೇಳಿದ್ರು, ದೇವರು ನಮ್ಮ ಸಂಗಡ ಇದ್ದಾನೆ, ಕಾನಾನ್ ದೇಶವನ್ನು ಆತ ನಮಗೆ ಕೊಟ್ಟಿದ್ದಾನೆ, ಅದನ್ನು ನಾವು ಸ್ವಾಧೀನಪಡಿಸ್ತೇವೆ. ಉಳಿದವರೆಲ್ಲರೂ ಈವಿಲ್ ರಿಪೋರ್ಟ್ ಮಾತಾಡಿದರು. ಓಕೆ, ನೆಕ್ಸ್ಟ್. ಆದರೆ ಪರರ ಪಾಲಾಗುವುದೆಂದು ನೀವು ಹೇಳಿದ ನಿಮ್ಮ ಚಿಕ್ಕ ಮಕ್ಕಳನ್ನು ಅಲ್ಲಿಗೆ ಸೇರಿಸುವೆನು, ನೀವು ಬೇಡವೆಂದು ಹೇಳಿದ ದೇಶವನ್ನು ಅವರು ಅನುಭವಿಸುವರು. ನೆಕ್ಸ್ಟ್. ನೀವಂತೂ ಈ ಅರಣ್ಯದಲ್ಲಿ ಸಾಯುವಿರಿ, ನಿಮ್ಮೆಲ್ಲರ ಶವಗಳು ಈ ಅರಣ್ಯದಲ್ಲಿ ಬೀಳುವ ಪರ್ಯಂತರ ನೀವು ಮಾಡಿದ ದ್ರೋಹದ ಫಲವನ್ನು ನಿಮ್ಮ ಮಕ್ಕಳು ಅನುಭವಿಸುವವರಾಗಿ 40 ವರ್ಷ ಅರಣ್ಯವಾಸಿಗಳಾಗಿರಬೇಕು. ಬಿಕಾಸ್ ಆಫ್ ನೆಗೆಟಿವ್ ಕನ್ಫೆಷನ್. ಓಕೆ, ನೆಕ್ಸ್ಟ್. ನೀವು ದೇಶವನ್ನು ಸಂಚರಿಸಿ ನೋಡಿದ 40 ದಿನಗಳ ಸಮಾನವಾಗಿ ದಿನವೊಂದಕ್ಕೆ 1 ಸಂವತ್ಸರದ ಮೇರೆಗೆ 40 ವರ್ಷ ನಿಮ್ಮ ಪಾಪದ ಫಲವನ್ನು ಅನುಭವಿಸುವವರಾಗಿ ನಾನು ಕೈಬಿಟ್ಟವರ ಗತಿ ಎಂಥದ್ದೆಂದು ತಿಳಿದುಕೊಳ್ಳಬೇಕು. ಇದು ಯೆಹೋವನೆಂಬ ನಾನೇ ಹೇಳಿದ ಮಾತು. ನನಗೆ ವಿರುದ್ಧವಾಗಿ ಕೂಡಿಕೊಂಡಿರುವ ಈ ದುಷ್ಟ ಸಮೂಹದವರೆಲ್ಲರೂ ಈ ಮಾತಿನ ಮೇರೆಗೆ ಮಾಡಲೇ ಮಾಡುತ್ತೇನೆ. ಈ ಅರಣ್ಯದಲ್ಲೇ ಇವರೆಲ್ಲರೂ ಸಾಯಬೇಕು ಎಂದು ಹೇಳಿದನು. ನೆಕ್ಸ್ಟ್. ಆ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಮೋಶೆಯಿಂದ ಕಳುಹಿಸಲ್ಪಟ್ಟ ಹಿಂತಿರುಗಿ ಬಂದು ಆ ದೇಶದ ವಿಷಯದಲ್ಲಿ ಅಶುಭ ಸಮಾಚಾರ ಅಂದರೆ ಈವಿಲ್ ರಿಪೋರ್ಟ್ ಅನ್ನು ಕೊಟ್ಟಂತ ಹೇಳಿ ಸರ್ವ ಸಮೂಹದವರನ್ನು ಅವನಿಗೆ ವಿರುದ್ಧವಾಗಿ ಗುಣುಗುಟ್ಟುವಂತೆ ಮಾಡಿದ ಮನುಷ್ಯರು ಯೆಹೋವನ ಸನ್ನಿಧಿಯಲ್ಲಿ ವ್ಯಾಧಿಯಿಂದ ಸತ್ತರು. ದ ಡೈಡ್ ವಿತ್ ದ ಸಿಕ್ನೆಸ್. ಫಸ್ಟ್ ಅವರು ಸತ್ತರು. ರಾಂಗ್ ಪ್ರೀಚ್ ಮಾಡಿದವರು, ಈವಿಲ್ ರಿಪೋರ್ಟ್ ಅನ್ನು ಕಳಿಸಿ ಮಿಸ್ಗೈಡ್ ಮಾಡಿದವರು. ನೆಕ್ಸ್ಟ್. ಅವರಲ್ಲಿ ನೂನನ ಮಗನಾದ ಯೋಶುವನು, ಎಪ್ಪನೇ ಮಗನಾದ ಕಾಲೇಬನು ಉಳಿದವರು. ಇಬ್ಬರು ಮಾತ್ರ ಉಳಿದರು 12 ಮಂದಿಯಲ್ಲಿ. ಮೋಶೆ ಯೆಹೋವನ ಮಾತುಗಳನ್ನೆಲ್ಲ ಇಸ್ರಾಯೇಲ್ಗೆ ತಿಳಿಸಲಾಗಿ ಅವರು ಬಹಳ ದುಃಖಪಟ್ಟರು. ಓ ಹಾಗೆ ಅಂತ. ಮರುದಿನ ಬೆಳಿಗ್ಗೆ ಜನರು ಎದ್ದು, ನಾವು ಪಾಪ ಮಾಡಿರುವುದು ನಿಜ, ಯೆಹೋವನು ವಾಗ್ದಾನ ಮಾಡಿದ ಸ್ಥಳಕ್ಕೆ ಹತ್ತೋಣ ಬನ್ನಿ
ಹೋಗುವ ಈಗ. ನೆಗೆಟಿವ್ ಮಾತಾಡಿದ್ದಾರೆ, ಈಗ ಹತ್ತೋಣ ಬನ್ನಿ. ಸಿ, ತಮ್ಮ ಬಲ ತಮ್ಮ ಶಕ್ತಿಯಿಂದ ಯಾವುದೇ ಕೆಲಸ ಮಾಡಿದರೆ ಫಲ ಕೊಡುವುದಿಲ್ಲ. ಹಲೋ, ಇವತ್ತು ಅನೇಕರು ಫೇಲಿಯರ್ ಆಗಲಿಕ್ಕೆ ಕಾರಣ ಅಂತ ಹೇಳಿದ್ರೆ ದೇ ಆರ್ ಡಿಪೆಂಡಿಂಗ್ ಅಪಾನ್ ದೇರ್ ಓನ್ ಎಬಿಲಿಟಿ. ಸಿ, ಮರುದಿನ ಬೆಳಿಗ್ಗೆ ಜನರು ಎದ್ದು ನಾವು ಪಾಪ ಮಾಡಿದ್ದು ನಿಜ, ಯೆಹೋವನು ವಾಗ್ದಾನ ಮಾಡಿದ ಸ್ಥಳಕ್ಕೆ ಹತ್ತೋಣ ಬನ್ನಿ ಎಂದು ಹೇಳಿಕೊಳ್ಳುತ್ತಾ ಆ ಬೆಟ್ಟದ ಮೇಲಕ್ಕೆ ಹತ್ತಿ ಹೋಗುವರಾದರು. ನೆಕ್ಸ್ಟ್, ಆದರೆ ಮೋಶೆ ಅವರಿಗೆ, ನೀವು ಯಾಕೆ ಹೀಗೆ ಮಾಡಿ ಯೆಹೋವನ ಆಜ್ಞೆಯನ್ನು ಮೀರುತ್ತೀರಿ? ಇದು ಕೈಗೂಡುವುದಿಲ್ಲ. ನೆಕ್ಸ್ಟ್, ಯೆಹೋವನು ನಿಮ್ಮ ಸಂಗಡ ಇರುವುದಿಲ್ಲ. ವಿತೌಟ್ ಅನಾಯಿಂಟಿಂಗ್ ಯು ಕೆನಾಟ್ ಡೂ ಎನಿಥಿಂಗ್, ಕಾಂಟ್ ಡೂ. ವಿತೌಟ್ ಗ್ರೇಸ್ you are not productive and fruitful. Don't trust in natural ability, trust in God's ability. ದೇವರ ಸಾಮರ್ಥ್ಯದ ಮೇಲೆ ಭರವಸವಿಡ್ರಿ. ನಿಮ್ಮ ಸ್ವಂತ ಬಲದಿಂದ ನೀವೇನು ಮಾಡಲಿಕ್ಕೆ ಆಗೋದಿಲ್ಲ. ನೀವು ಸ್ವಂತ ಬಲದಿಂದ ಮಾತಾಡಿದರೆ 2 ಜನ ಕೂಡ ಕೇಳುವುದಿಲ್ಲ. ರೈಟ್? ಸಿ, ಯೆಹೋವ ನಿಮ್ಮ ಸಂಗಡ ಇರುವುದಿಲ್ಲ, ಹತ್ತಬೇಡ್ರಿ. ನೀವು ಶತ್ರುಗಳ ಮುಂದೆ ನಿಲ್ಲರಾರದೆ ಬಿದ್ದು ಸತ್ತಿರಿ. ಅಲ್ಲಿ ಅಮಲೇಕ್ಯರು ಕನಾನ್ಯರು ನಿಮ್ಮ ಎದುರಿನಲ್ಲಿ ಇರುವುದರಿಂದ ನೀವು ಅವರ ಕತ್ತಿಯಿಂದ ಸತ್ತಿರಿ. ನೀವು ಯೆಹೋವನ ಮಾತನ್ನು ಅನುಸರಿಸದೆ ತಿರುಗಿ ಬಿದ್ದ ಕಾರಣ ಆತನು ನಿಮ್ಮೊಂದಿಗೆ ಇರುವುದಿಲ್ಲ ಎಂದು ಹೇಳಿದನು. ಆದರೂ ಅವರು ಹಠ ಮಾಡಿ ಆ ಬೆಟ್ಟವನ್ನು ಹತ್ತಿದರು. ಯೆಹೋವನ ಒಡಂಬಡಿಕೆಯ ಮಂಜೂಷವು ಮತ್ತು ಮೋಶೆಯು ಪಾಳೆಯವನ್ನು ಬಿಡಲಿಲ್ಲ. ಮೋಶೆ ಹೋಗಲಿಲ್ಲ. ಸಿ, ಅವರು ದೇವರ ಆತ್ಮನಿಂದ ನಡೆಸಲ್ಪಡ್ತಾರೆ. ಮೋಶೆ ಖುಷಿ ಬಂದ ಹಾಗೆ ಹೋಗ್ತಿರ್ಲಿಲ್ಲ. ಆ ಮಂಜುಷದ ಮೇಲೆ ಮೇಘವು ಬಂದು ನಿಲ್ತಾ ಇತ್ತು. ಮೇಘವು ಎಷ್ಟು ದಿನ ಅಲ್ಲಿ ಇರ್ತದೆ, ಅವರು ಅಲ್ಲೇ ಇರ್ತಿದ್ರು. ಯಾವಾಗ ದೇವರ ಮೇಘ ಅದು ಹೇಳ್ತಾ ಇತ್ತು ನೋಡಿ, ಅದು ಮುಂದೆ ಮುಂದೆ ಹೋಗುವಾಗ ಮೋಶೆ ಮುಂದೆ ಹೋಗ್ತಿದ್ದ. ರೈಟ್? ಅವನಷ್ಟಕ್ಕೆ ಹೋಗ್ತಿರ್ಲಿಲ್ಲ. ಇಲ್ಲಿ ಮೋಶೆ ಮಂಜುಷವನ್ನು ಬಿಡಲಿಲ್ಲ, ಮೋಶೆ ಮುಂದೆ ಹೋಗಲಿಲ್ಲ, ಪಾಳೆಯವನ್ನು ಬಿಡಲಿಲ್ಲ. ನೆಕ್ಸ್ಟ್, ಆಗ ಬೆಟ್ಟದ ಸೀಮೆಯಲ್ಲಿ ವಾಸವಾಗಿದ್ದ ಅಮಲೇಕ್ಯರು ಕಾನಾನ್ಯರು ಇಳಿದು ಬಂದು ಅವರನ್ನು ಹೊಡೆದು ಹೊರ್ನ್ ಪಟ್ಟಣದವರೆಗೆ ಸಂಹರಿಸಿದರು. ಹೋದವರೆಲ್ಲರೂ ಡೆಡ್. ಇದು ಇನ್ನೊಂದು ಸ್ವಂತ ಬಲದ ಮೇಲೆ ಆತುಕೊಳ್ಳುವಂಥದ್ದು, ಫೇಲಿಯರಿಗೆ ಮೂಲ ಕಾರಣ. We need to depend upon His grace. Hallelujah. ಕೆಲವರಿಗೆ ಓನ್ ಪ್ರಕಟಣೆಗಳಾಗ್ತವೆ, ಓನ್ ಪ್ರಕಟಣೆಗಳು. ರೈಟ್? ಓನ್ revelation. There is a grace. It will make you productive and fruitful. Hallelujah. ಆದ್ದರಿಂದ ನೀವು ಹೇಗೆ ನಿಮ್ಮ ಮಾತನ್ನು ಕಾಪಾಡುತ್ತೀರಿ, ಹೇಗೆ ನಿಮ್ಮ ನಾಲಿಗೆಯನ್ನು ನೀವು ಕಾಪಾಡುತ್ತೀರಿ? ಪ್ರೊಟೆಕ್ಟ್ ಯುವರ್ ಟಂಗ್. ನಿಮ್ಮ ನಾಲಿಗೆಯಲ್ಲಿ ಸುಮ್ಮನೆ ಮಾತಾಡಬೇಡ್ರಿ. ದೇವರು ಜೋಶುವನಿಗೆ ಹೇಳಿದ ಈ ಧರ್ಮಶಾಸ್ತ್ರವು ನಿನ್ನ ಬಾಯಲ್ಲಿ ತಪ್ಪದಿರಲಿ, ಹಗಲಿರುಳು ಅದನ್ನು ಧ್ಯಾನ ಮಾಡು, ಅದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗಬೇಡ. ಓಕೆ? ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ. ಎಲ್ಲಿ ಹೋದರೂ ಏನು ಮಾಡಿದರೂ ಸಫಲನಾಗಿ. ಇದು ಕೇವಲ ಸೇವಕರಿಗೆ ಹೇಳಿದಲ್ಲ. ಎನಿಥಿಂಗ್ ಯು ಡೂ, ವಾಟ್ ಎವರ್ ಯು ಡೂ, ಎನಿ ಬಿಸ್ನೆಸ್ ಯು ಡೂ, ವಾಟ್ ಎವರ್ ಯು ಡೂ, ಯು ವಿಲ್ ಪ್ರಾಸ್ಪರ್. ಹಲ್ಲೆಲೂಯಾ. ಯು ಪ್ರಾಸ್ಪರ್. ನಿನ್ನ ಫೇಲಿಯರ್ ಎಂಬುದು ಕಾಣೋದೇ ಇಲ್ಲ. ತಡವಾದರೂ ದೇವರು ಬೇಗನೆ ನಿನಗೆ ನ್ಯಾಯ ತೀರಿಸ್ತಾನೆ. ಕೆಲವೊಮ್ಮೆ ತಾಳ್ಮೆ ಎಂಬುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ತಾಳ್ಮೆ. ರೈಟ್? ದ ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಕೆಲವೊಮ್ಮೆ ಎಲ್ಲ ಡೋರ್ಗಳು ನಿಮಗೆ ಬಂದಾದಾಗೆ ಆಗ್ಬೋದು. ಅದರ ಹಿಂದೆ ದೊಡ್ಡದೊಂದು ಔತಣ ಸಿದ್ಧವಾಗಿದೆ. ಅದರ ಹಿಂದೆ ಒಂದು ಅಗಾಲವಾದ ಬಾಗಿಲು ತೆರೆಯಲ್ಪಟ್ಟಿದೆ. ಅದರ ಹಿಂದೆ ಗ್ರೇಟ್ ಜಾಯ್ ನಿನಗೆ ವೇಟ್ ಮಾಡ್ತಾ ಇದೆ. ಕೆಲವೊಮ್ಮೆ ಎಲ್ಲ ಬಂದಾದಾಗೆ ಆಗ ನೀನು ಬಾಯಿ ಹೇಗೆ ಬಿಡುತ್ತಿ? ನಿನ್ನ ಬಾಯಿ ಹೇಗಿದೆ? ಆಗ ಲಾಕ್ ಹಾಕಬೇಕು. ಎಲ್ಲಿ ಅಲ್ಲ, ನಮ್ಮ ಬಾಯಿಗೆ. ಪ್ರೇಸ್ ಗಾಡ್. ನಮ್ಮ ಬಾಯಿಗೆ ನಾವು ಲಾಕ್ ಹಾಕಿದರೆ
ನಾವು ಸಫಲರಾಗ್ತೇವೆ. ಹೇಳ್ರಿ, ನಾನು ಸಾಯುವುದಿಲ್ಲ, ಬದುಕುತ್ತೇನೆ. ನೀವು ಮಾತಾಡುವ ಪ್ರತಿಯೊಂದು ಮಾತನ್ನು ಯೇಸು ಸ್ವಾಮಿ ಕೇಳ್ತಾನಂತ ಎಷ್ಟು ನಂಬ್ತೀರಿ? ಓದಿರಿ ಇನ್ನೊಂದು ವಚನ, ರೀಡ್ ಫಾರ್ ಮೀ. ಯೋಹಾನ ಸುವಾರ್ತೆಯಲ್ಲಿ 20ನೇ ಅಧ್ಯಾಯದಲ್ಲಿ ನಾವು ಓದಿ ನಮಗೆ ಸಿಗ್ತದೆ 24ನೇ ವಚನ. 20 chapter 24 verse. ಯೇಸು ಬಂದಾಗ 12 ಮಂದಿ ಶಿಷ್ಯರೊಳಗೆ ಒಬ್ಬನಾದ ದಿದುಮನೆನಿಸಿಕೊಳ್ಳುವ ತೋಮನು ಅವರ ಸಂಗಡ ಇರಲಿಲ್ಲ. ಯಾರಿರಲಿಲ್ಲ? ಓಕೆ, ನೆಕ್ಸ್ಟ್. ಆದ್ದರಿಂದ ಉಳಿದ ಶಿಷ್ಯರು ನಾವು ಸ್ವಾಮಿಯನ್ನು ನೋಡಿದ್ದೇವೆ, ಯೇಸು ನಾವು ಸ್ವಾಮಿಯನ್ನು ನೋಡಿದ್ದೇವೆ ಎಂದು ಅವನಿಗೆ ಹೇಳಿದರು. ಅದಕ್ಕೆ ಅವನು, ನಾನು ಆತನ ಕೈಗಳಲ್ಲಿ ಮೂಳೆಗಳಿಂದ ಆದ ಗಾಯವನ್ನು ನೋಡಿ ಆ ಮೂಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ ಅಂದನು. ಬೋಗಸ್. ಇವನು ಒಬ್ಬನಾಗಿ ಮಾತಾಡಿದ. ಯೇಸು ಅಲ್ಲಿ ಪ್ರೆಸೆಂಟ್ ಫಿಸಿಕಲಿ ಕಾಣೋದಿಲ್ಲ, ಬಟ್ ಅವರು ಮಾತಾಡಿದ ಮಾತನ್ನು ಅವನು ಕೇಳ್ತಾ. ನೆಕ್ಸ್ಟ್ ಓದಿ. ಅಷ್ಟೇ ಹೇಳಿದ. 8 ದಿವಸಗಳಾದ ಮೇಲೆ ಇವರ ಹತ್ರ ಫೋನ್ ಇಲ್ಲ. ಯೇಸು ಗೊತ್ತಾ, ವಿಷಯ ಗೊತ್ತಾ, ನೀನು ಮೀಟ್ ಆದದ್ದು ನಾವು ತೋಮನ ಹತ್ರ ಹೇಳಿದೆವು. ತೋಮ ಹೇಳ್ತಾನೆ, ನಾನು ನಂಬುವುದೇ ಇಲ್ಲ ಅಂತ. ಹೌದಾ, ನಾನು ನೆಕ್ಸ್ಟ್ ವೀಕ್ ಬರ್ತೇನೆ, ಸಂಡೇ ಅವನಿಗೆ ಸರಿ ಮಾಡುವ, ನೆಕ್ಸ್ಟ್ ಸಂಡೇ ಬಂತು. ರೈಟ್? ನೋ, ಇವರು ಮೀಟ್ ಆಗಲೇ ಇಲ್ಲ. 8 ದಿನ ಮೀಟ್ ಆಗಲೇ ಇಲ್ಲ. ಆಫ್ಟರ್ 8 days, 8 ದಿವಸಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಒಂದಾದಾಗ ತೋಮನ ಅವರ ಸಂಗಡ ಇದ್ದನು. ಬಾಗಿಲುಗಳು ಮುಚ್ಚಿದ್ದವು. ಆಗ ಯೇಸು ಬಂದು ನಡುವೆ ನಿಂತನು. ಹಲ್ಲೆಲೂಯ. ನಿಮಗೆ ಸಮಾಧಾನವಾಗಲಿ ಎಂದನು. ಶುಭವಾಗಲಿ. ಶಾಲೋಮ್. ಓಕೆ, ಈ ಶಾಲೋಮ್ ಎಂಬ ಪದದಲ್ಲಿ ತುಂಬ ಶಕ್ತಿ ಇದೆ, ಗೊತ್ತಾ ನಿಮಗೆ? ಮರಿಯಳು ಪವಿತ್ರಾತ್ಮ ಭರಿತಳಾಗಿ ಗರ್ಭ ಧರಿಸಿದಾಗ ಯೇಸು ಎಲಿಜಬೇತಳಿಗೆ ವಿಸಿಟ್ ಮಾಡ್ತಾಳೆ. ಎಲಿಜಬೇತಳು ಮರಿಯಳ ವಂದನೆಯನ್ನು ಕೇಳುತ್ತಲೇ ಆಕೆಯ ಗರ್ಭದಲ್ಲಿದ್ದ ಮಗು ಹಾರಾಡಿತು. ಮರಿಯಳು ಎಲಿಜಬೇತಳು ಪವಿತ್ರಾತ್ಮ ಭರಿತಳಾದಳು ಅಂತ ಬೈಬಲ್ ಹೇಳಿದೆ. ಒನ್ ವರ್ಡ್, ಬ್ಲೆಸ್ ಯು. ಶುಭವಾಗಲಿ, ನಿನಗೆ ಒಳ್ಳೆಯದಾಗಲಿ. ನೀವೇನು ಹೇಳ್ತೀರಿ, ದೇರ್ ಇಸ್ ಅ ಪವರ್ ಇನ್ ಯೋರ್ ವರ್ಡ್. ನಿಮ್ಮ ಮಕ್ಕಳಿಗೆ, ಮಗನೇ ನಿನಗೆ ಶುಭವಾಗಲಿ, ಯು ಆರ್ ಪ್ರೊಟೆಕ್ಟೆಡ್, ಯು ಆರ್ ಬ್ಲೆಸ್. ಒಂದು ಮಾತು ಹೇಳ್ತೀರಿ, ಅದರಲ್ಲಿ ಶಕ್ತಿ ಇದೆ, ಬಲ ಇದೆ. ಸಮಾಧಾನವಾಗಿದೆ. ಆಮೇಲೆ ತೋಮನಿಗೆ, ನಿನ್ನ ಬೆರಳನ್ನು ಈ ಕಡೆ ಚಾಚಿ ಬಾ. ಆಮೇಲೆ ತೋಮನಿಗೆ ರಪ್ಪ ಇಮ್ಮಿಡಿಯೇಟ್ಲಿ, ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು, ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು, ನಂಬದವನಾಗಿರಬೇಡ, ನಂಬುವವನಾಗೆಂದು ಹೇಳಿದವನು. ಯಾರು ಹೇಳಿದ್ದಾರೆ? ಇವರು ಏನು ಮಾತಾಡ್ತಾ ಇದ್ದರು ಕಾಣದ ಲೋಕದಲ್ಲಿ, ಯೇಸು ಇವರ ಮಾತುಕತೆಯನ್ನು ಕೇಳ್ತಾ ಇದ್ದ. ಇವನು ಎಕ್ಸಾಕ್ಟ್ ವರ್ಡ್ ಹೇಳಿದ, ಅವನ ಪಕ್ಕೆಯನ್ನು ಮುಟ್ಟಬೇಕು, ಅವನ ಕೈಗಳಿಗೆ ಮುಟ್ಟಬೇಕು, ಅವನ ಗಾಯವನ್ನು ನೋಡಬೇಕು. ರೈಟ್? ನೀವು ವೈಯಕ್ತಿಕವಾಗಿ ಏನು ಮಾತಾಡುತ್ತೀರಿ, ದೇವರು ಕೇಳುತ್ತಾನೆ. ಇಸ್ರಾಯೇಲರು ವೈಯಕ್ತಿಕವಾಗಿ ಗುಣಗುಟ್ಟಿದ್ರು, ನನಗೆ ಕೇಳಿಸುವಂತೆ ಅವರು ಗುಣಗುಟ್ಟಿದ್ದಾರೆ. ಅರಣ್ಯದಲ್ಲಿ ಸತ್ತಿದ್ರೆ ಒಳ್ಳೆದಿತ್ತು, ಅಲ್ಲೇ ಸಾಯ್ತಾರೆ ಅವರು. ರೈಟ್? ಏನು ಮಾತಾಡುತ್ತೀರಿ ವೈಯಕ್ತಿಕ? ನೀವು ಒಂದು ಗುಂಪಾಗಿ ಏನು ಡಿಸ್ಕಷನ್ ಮಾಡ್ತೀರಿ? ನಿಮ್ಗೆ ಯಾವಾಗಲೂ ದೇವರ ಭಯ ಇರಲಿ. ಯೇಸು ಕೇಳ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ. ಒಂದೊಂದು ಮಾತು ಕಿವಿಗೊಟ್ಟು ಕೇಳ್ತಾನೆ. ನಿಮ್ಮ ಪ್ರೇಯರನ್ನು ಆತನು ಕೇಳ್ತಾನೆ. ಕೆಲವರಿಗೆ ದುರಾತ್ಮ ಕೇಳ್ತೇವೆ ಅಂತ ಭಯ ಇದೆ, ದೇವರು ಕೇಳ್ತಾನಂತ ಭಯ ಇಲ್ಲ. ಹಲೋ, ಹೇಳ್ತಾ ಇದ್ದೀರಾ? ದುರಾತ್ಮಗಳು ಕೇಳ್ತವೆ, ದೇವರು ಕೇಳ್ತಾನೆ, ದೇವದೂತರು ಕೇಳ್ತಾರೆ, ಭಕ್ತರು ಕೇಳ್ತಾರೆ. ಕಾಣದ ಲೋಕದಲ್ಲಿರುವವರ ಎಲ್ಲರ ಫೋಕಸ್ ನಿಮ್ಮ ಮೇಲೆ.
ಒಂದು ಗುಂಪು ಓಡಲಿಕ್ಕೆ ಚಪ್ಪಾಳೆ ಬಡಿದರೆ ಇನ್ನೊಂದು ಗುಂಪು ಬೀಳುವಿಕೆಗೆ ನೋಡ್ತಾ ಇರ್ತದೆ. ನೀವು ಯಾವ ಗುಂಪಿನಲ್ಲಿದ್ದು ನೀವೇ ತೀರ್ಮಾನ ಮಾಡಿಕೊಳ್ಳಿ. ಭಾರಿ ಪಾರ್ವೆ ಯಾಪ ಬೂರ್ವೆ ಅಂತ, ಅದು ಅವನೊಟ್ಟಿಗೆ ಕೋಪರೇಟ್ ಮಾಡೋದು. ರೈಟ್? ನಾವು ಯಾರ ಬೀಳುವಿಕೆಯನ್ನು ಬಯಸುವವರಲ್ಲ. ನಾವು ಇನ್ನೊಬ್ಬರು ಕ್ರಿಸ್ತನಲ್ಲಿ ನಿಂತು ಕ್ರಿಸ್ತನಿಗೋಸ್ಕರ ಜೀವಿಸಿ ಕ್ರಿಸ್ತನಿಗೋಸ್ಕರ ಓಡುವಂಥದ್ದು, ನಾವು ನೋಡುವಂಥದ್ದು, ಬಯಸುವಂಥದ್ದು, ನಾವು ದೇವರೊಟ್ಟಿಗೆ ಕೋಪರೇಟ್ ಮಾಡೋದು. ಯು ಆರ್ ಗೋಯಿಂಗ್ ಟು ಫುಲ್ಫಿಲ್ ದ ಡಿಸೈರ್ ಆಫ್ ಅವರ್ ಲಾರ್ಡ್ ಜೀಸಸ್. ನೀನು ಅವನ ಸಂತೋಷದಲ್ಲಿ ಸಂತೋಷ ಪಡುತ್ತಿ. ಸಂತೋಷ ಪಡುವವರ ಸಂಗಡ ಸಂತೋಷ ಪಡ್ರಿ. ಹಲ್ಲೆಲೂಯಾ. No one can stop your promotion. No one can stop your journey. No one can stop. ಬಟ್ ಎರಡು ಲೋಕದಲ್ಲಿ ಕೇಳ್ತೇವೆ. ಇನ್ನೊಂದು ಸ್ಕ್ರಿಪ್ಚರ್ ತೋರಿಸ್ತೇನೆ ನಾನು. ಇರಲಿ. ನಂಬುವನಾಗು ಎಂದು ಹೇಳಿದವು. ನೆಕ್ಸ್ಟ್ ತೋಮನ್ ಆತನಿಗೆ ನನ್ನ ಸ್ವಾಮಿ ನನ್ನ ದೇವರು ಎಂದು ಹೇಳಿದನು. ನೆಕ್ಸ್ಟ್ ಯೇಸು ಅವನಿಗೆ ನೀನು ನನ್ನನ್ನು ನೋಡಿದ್ದರಿಂದ ನಂಬಿದ್ದಿ. ಡಾಕ್ಟ್ರು ಕರೆಕ್ಟ್ ರಿಪೋರ್ಟ್ ಕೊಟ್ಟರೆ ನಂಬ್ತಾರೆ. ನಾನು ಕೂಡ ಆತಗೆ ಇಲ್ಲದೆ ಇನ್ನೊಂದು ಡಾಕ್ಟರ್ ಹತ್ರ ಹೋಗ್ತಾ ಇದ್ದ. ಅದನ್ನು ಗೊತ್ತಿ ಒಯ್ತಿ ಲೆಕ್ಕ ಒಂದು ನೀನು ಮೂರನೇ ಕಡೆ ಹೋದಾಗ ಅದೇ ರಿಪೋರ್ಟ್ ಕೊಟ್ಟು ಬಿಡ್ತಾನೆ. ನೀನು ಯಾವ ರಿಪೋರ್ಟನ್ನು ಬಯಸ್ತಾ ಇದ್ದಿ? ಅಲೋ, ಇದ್ದೀರಾ ಇಲ್ಲಿ? ಒಂದು ಕರೆಕ್ಟ್ ಅವರು ಕೊಡುವುದೇ ರೈಟ್ ರಿಪೋರ್ಟು ಬಹಳ ಅಪರೂಪ. ರೈಟ್? ಆದರೆ ನಿನಗೆ ಇಲ್ಲಿ ಪೇನ್ ಆಗ್ತಾ ಇದೆ ಅಂದರೆ ಸಮಥಿಂಗ್ ಇಸ್ ರಾಂಗ್. ಆಗ ನೀನು ಹೇಳಬೇಕು, ನಾನು ದೇವರಿಂದ ಹುಟ್ಟಿದವನು, ನಾನು ಪಾಪದ ಪಾಲಿಗೆ ಸತ್ತವನು, ನಾನು ನೀತಿವಂತನಾಗಿ ಜೀವಿಸುವಂತೆ, ಆರೋಗ್ಯದಲ್ಲಿ ಜೀವಿಸುವಂತೆ ನನ್ನ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು. ಆತನ ಬಾಸುಂಡೆಗಳಿಂದ ನನಗೆ ಗುಣವಾಯಿತು. ಕೆನಿತೆಗಿನ್ ದೇವಸೇವಕ ಹೇಳ್ತಾ ಇದ್ದ, ಐ ಆಮ್ ನಾಟ್ ಮೂಡ್ ಬೈ ಸೈಟ್, ಐ ಆಮ್ ನಾಟ್ ಮೂಡ್ ಬೈ ವಾಟ್ ಐ ಹಿಯರ್, ಐ ಆಮ್ ಮೂಡ್ ಬೈ ವಾಟ್ ಐ ಬಿಲೀವ್. ಐ ಬಿಲೀವ್ ಇಸ್ ದ ವರ್ಡ್ ಆಫ್ ಗಾಡ್. ನಾನು ನೋಡುವನಾಗಿ ನಡೆಯುವುದಿಲ್ಲ, ಭಾವನೆಗಳಲ್ಲಿ ನಡೆಯುವುದಿಲ್ಲ, ನಾನು ನಂಬುವನಾಗಿ ನಡೆಯುತ್ತೇನೆ. ನಾನು ನಂಬುವುದು ಡಾಕ್ಟರ್ ರಿಪೋರ್ಟ್ ಅಲ್ಲ, ದೇವರ ರಿಪೋರ್ಟ್. ಈ ಸೇವಕನಿಗೆ 17 ವರ್ಷ ನಾರ್ಮಲ್, ನೀವು ಹೇಗೆ ನಾರ್ಮಲ್ ಜೀವಿಸ್ತೀರಿ ನೋಡಿ, ನಿಮ್ಮ ನಾರ್ಮಲ್ ಯೂತನ್ನು ಜೀವಿಸ್ತೀರಿ ನೋಡಿ, ಆದರೆ ಈ ಸೇವಕ 17 ವರ್ಷ ನಾರ್ಮಲ್ ಯೂತ್ ಲೈಫ್ ಜೀವಿಸಲಿಲ್ಲ. ಡಾಕ್ಟ್ರಿಗೆ ಸಿಗದವೇ ಒಂದು ಕಾಯಿಲೆ ಆ ಹುಡುಗನಲ್ಲಿ. ನಿಮ್ಮ ಹಾಗೆ ನಾರ್ಮಲ್ ಸ್ಕೂಲಿಗೆ ಹೋಗಲಿಕ್ಕೆ ಆಗಲಿಲ್ಲ. ವರ್ಷಗಟ್ಟಲೆ ಬೆಡ್ಡಲ್ಲಿ ಮಲಗಿದ ವ್ಯಕ್ತಿ. ಇವತ್ತು ನಿಮಗೆ ಬೋಧನೆ ಇದೆ, ಸರಿಯಾದ ವಚನ ಇದೆ, ಈ ವ್ಯಕ್ತಿಗೆ ಯಾವ ಬೋಧನೆ ಇಲ್ಲ, ಸರಿಯಾದ ಪ್ರೀಚರ್ ಇಲ್ಲ, ಹೀಲಿಂಗ್ ಬಗ್ಗೆ ನಂಬುವವರೇ ಇಲ್ಲ. ಎಲ್ಲರೂ ರಿಪೋರ್ಟ್ ಕೊಡ್ತಾ ಇದ್ದರು, ನಿನ್ನ ಒಂದು ಮರಣ ಒಳ್ಳೆಯ ರೀತಿಯಲ್ಲಿ ಆಗಲಿ ಅಂತ. ಯೌವನಸ್ಥ ಹುಡುಗ. ಇವತ್ತು ನೀವು ಏನು ಚೈಲ್ಡ್ಹುಡ್ ಮಕ್ಕಳು ಎಂಜಾಯ್ ಮಾಡಿದ್ದೀರಿ, ಆ ವ್ಯಕ್ತಿ ಎಂಜಾಯ್ ಮಾಡಲಿಲ್ಲ. ಬಟ್ ಅವನು ಸಾಯುವಾಗ ಅವನು ಸತ್ತದಲ್ಲ, ಅವನ ದೇಹ ಬಿಟ್ಟದ್ದು. ಮುಂಚಿನ ದಿನ ಪ್ರೀಚ್ ಮಾಡಿ ಬಂದ, 86 ವರ್ಷದವನು ಪ್ರೀಚ್ ಮಾಡಿದ, ಇಡೀ ಫ್ಯಾಮಿಲಿ ಮೊಮ್ಮಕ್ಕಳನ್ನೆಲ್ಲ ಕರೆದ. ಇವತ್ತು ನಾನು ನನ್ನ ತಂದೆಯ ಮನೆಗೆ ಹೋಗ್ಲಿಕ್ಕಿದ್ದೇನೆ, ಪ್ರೈಸ್ ಗಾಡ್, ನಿಮ್ಮೊಟ್ಟಿಗೆ ನಾನು ಬ್ರೇಕ್ಫಾಸ್ಟ್ ಮಾಡ್ತೇನೆ, ದಿಸ್ ಇಸ್ ಮೈ ಲಾಸ್ಟ್ ಬ್ರೇಕ್ಫಾಸ್ಟ್ ವಿತ್ ಯು. ಕರೆದ, ಬ್ರೇಕ್ಫಾಸ್ಟ್ ಮಾಡಿದ, ಎಲ್ಲರನ್ನು ಬ್ಲೆಸ್ ಮಾಡಿದ, ಪ್ರೊಫಸೈಡ್ ಮಾಡಿದ. ಬಾಯ್ ಕೂತ್ಕೊಂಡಲ್ಲಿ ಹೇಗೆ ಹೋಗಿಬಿಟ್ಟ. ಬಟ್ ಹುಟ್ಟುವಾಗ ತಂದೆ ಬಿಟ್ಟು ಹೋಗಿದ್ದಾರೆ, ತಾಯಿ ಕಷ್ಟದಲ್ಲಿದ್ದಾರೆ, ಅಜ್ಜಿಯೊಟ್ಟಿಗೆ ಬೆಳೆದವ. ಇವತ್ತು ನೀವು ಎಷ್ಟೇ ಕೂಗುಗಳನ್ನು ಕೂಗಬಹುದು. ಅಜ್ಜಿಯೊಟ್ಟಿಗೆ ಬೆಳೆದರು. ಅಲ್ಲಿ ಹಳೆಯ ಅಜ್ಜಿಯ ಒಂದು ಬೈಬಲ್ ಇತ್ತು. ಮಲಗಿದವನಿಗೆ ಎಂಥ ಕೆಲಸ ಉಂಟು, ಹೇಳಲಿಕ್ಕೆ ಆಗುವುದಿಲ್ಲ. ಇಡೀ ದಿನ ಬೈಬಲ್ ಓದುವುದು, ಹೊಸ ಒಡಂಬಡಿಕೆ ಓದುವಾಗ ಒಂದು ದಿನ ವಚನ ಸಿಕ್ಕಿತ್ತು.
ನೀವು ಪ್ರಾರ್ಥನೆಯಲ್ಲಿ ಏನೇನೋ ಪ್ರಾರ್ಥನೆ ಮಾಡುತ್ತೀರೋ ನಂಬಿರಿ, ಅದು ನಿಮಗೆ ಸಿಕ್ಕಿದೆ ಎಂದು. ಸ್ಪಿರಿಚುವಲ್ ವರ್ಲ್ಡಲ್ಲಿ ನಂಬಿರಿ, ನಿಮಗೆ ಸಿಗುತ್ತದಲ್ಲ, ಸಿಕ್ಕಿದೆ ಎಂದು, ಅದು ನಿಮಗೆ ಸಿಗಲ್ಪಡುವುದು. ರೈಟ್, ಸಿಗಲ್ಪಡುವುದು. ಅದಕ್ಕಿಂತ ಮುಂಚೆ ಆ ವ್ಯಕ್ತಿ 3 ಸರ್ತಿ ನರಕದ ಬಾಗಿಲ ಹತ್ತಿರ ಹೋಗಿ ಬರ್ತಾನೆ, ದೇಹ ಬಿಡ್ತಾನೆ. ದೇಹ ಬಿಟ್ಟಾಗ ಅವನು ಎಕ್ಸಾಕ್ಟ್ ಹೇಳ್ತಾನೆ, ನಿಮ್ಮ ಕಾಲಿನಿಂದ ಒಂದು ಶೂನಿಂದ ಒಂದು ಕಾಲು ತೆಗೆದ್ರೆ ಹೇಗೆ ಅನುಭವ ಆಗ್ತದೆ, ಅದೇ ರೀತಿ ದೇಹದಿಂದ ಹೊರಗೆ ಬರ್ತಾನೆ. 3 ಟೈಮ್ ಹೋಗುವಾಗ ಅವನು ಹೇಳ್ತಾನೆ, ಒಂದು ಕತ್ತಲೆಯ ಸ್ಥಳ, ಗುಂಡಿ, ಎಲ್ಲಿ ಹೋಗ್ತಾನೆ ಗೊತ್ತಿಲ್ಲ, ದೂರದಿಂದ ಒಂದು ಬೆಂಕಿಯ ಬಾಗಿಲು ಕಾಣ್ತಾ ಉಂಟು. 16 ವರ್ಷದ ಹುಡುಗ, 16 ಇಯರ್ಸ್, ಬೆಂಕಿಯ ಬಾಗಿಲು ಕಾಣ್ತಾ ಇದೆ. ನಾನು ಹೇಳ್ತಾ ಇದ್ದೇನೆ, ನಾನು ಇಂಥ ಸಭೆಯ ಮೆಂಬರ್, ನನಗೆ ಮುಳುಗು ದೀಕ್ಷಾಸ್ಥಾನ ಆಗಿದೆ. ರೈಟ್, ನನಗೆ ಮುಳುಗು ದೀಕ್ಷಾಸ್ಥಾನ, ನಾನು ಎಲ್ಲಿ ಹೋಗ್ತಾ ಇದ್ದೇನೆ? ಕೇಳುವುದಿಲ್ಲ. ಯಾವುದೋ ಒಂದು ಅಗೋಚರ ಕೈ ಅವನು ಹಿಡಿದು ಪುನಃ ದೇಹಕ್ಕೆ ತರ್ತದೆ. ಫಸ್ಟ್ ಟೈಮ್ ಅವನು ದೇಹ ಬಿಟ್ಟು ಹೋಗುವಾಗ, ಅಯ್ಯೋ ನನ್ನ ಅಜ್ಜಿಗೆ ಬಾಯಿ ಹೇಳಲಿಲ್ಲಲ್ಲ ಅಂತ ಒಂದೇ ಹೋಗ್ತಾ ಇದ್ದೇನೆ ಅಂತ. ಪ್ರಿಯರೇ, ಸ್ಪಿರಿಚುವಲ್ ಮ್ಯಾನ್ ಇಸ್ ಸೋ ರಿಯಲ್. ಬಟ್ ಅಜ್ಜಿ ಎನ್ನಿಸ್ತಾರೆ ಇವನು ಹೋಗಿದ್ದಾನಂತ. ಸ್ವಲ್ಪ ಹೊತ್ತಿನ ನಂತರ ಕಣ್ಣು ಬಿಡ್ತಾ ಇದ್ದಾನೆ. ಅಜ್ಜಿ ಕೇಳ್ತಾ ಇದ್ದೇನೆ, ಮಗ ನೀನು ಇದ್ದೀಯಾ? ಹೌದು, ನಾನು ಹೀಗೆ ಆಯಿತು. 2ನೇ ಸರಿ ಹೋಗ್ತಾನೆ. 3ನೇ ಸರಿ ಹೋಗುವಾಗ, ನೀನು ಇನ್ನೂ ನನ್ನನ್ನು ಅಂಗೀಕಾರ ಮಾಡಲಿಲ್ಲ. ಇವತ್ತು ಮಕ್ಕಳು, ನೀವು ಸಂಡೇ ಸ್ಕೂಲ್ ಮಕ್ಕಳು ಕರೆಕ್ಟಾಗಿ ಗೈಡ್ ಮಾಡೋದಿಲ್ಲ ಅಂತ ಹೇಳಿದ್ರೆ, ಒಂದು ಟೈಮ್ ಬರ್ತದೆ, ಅವ್ರು ಹೇಳ್ತಾರೆ ನೀನು ಏನು ನಂಬ್ತಾ ಇದ್ದದ್ದು ಸುಳ್ಳು. ಇಫ್ ದೇ ಆರ್ ನಾಟ್ ಬಾರ್ನ್ ಅಗೈನ್ ವಿದಿನ್ 15 ಇಯರ್ಸ್, ಅವರ ಬಾಡಿ ಚೇಂಜ್ ಆಗುವಾಗ, ಅವರ ಹಾರ್ಮೋನ್ಗಳು ಚೇಂಜ್ ಆಗುವಾಗ, ಅವರು ಒಂದು ದಿನ ಹೇಳ್ತಾ ಇದ್ದಾರೆ ಇದೆಲ್ಲ ಸುಮ್ಮನೆ, ಐ ಡೋಂಟ್ ವಾಂಟ್ ಟು ಬಿಲೀವ್. ಅಷ್ಟರ ಒಳಗೆ ನಿಮ್ಮ ಮಕ್ಕಳನ್ನು ಸ್ಪಿರಿಚುವಲಿ ಲೀಡ್ ಮಾಡಿರಿ, ಅವರೊಟ್ಟಿಗೆ ಕೂತ್ಕೊಳ್ರಿ. ಅವರು ಮೊದಲು ಮುಳುಗಿಸುವುದು ನೋಡಬೇಡ್ರಿ, ಅವರು ಬಾರ್ನ್ ಅಗೇನ್ ಆಗಲಿ. ನೀರಿನಲ್ಲಿ ಮುಳುಗಿಸಿದ ಕೂಡಲೇ ಬಾರ್ನ್ ಅಗೇನ್ ಆಗೋದಿಲ್ಲ. ಬಾರ್ನ್ ಅಗೇನ್ ಆಗಬೇಕಾದ್ರೆ, ಯೇಸು ನನಗೋಸ್ಕರ ಸತ್ತು ನನ್ನ ಪಾಪಗಳನ್ನು ಹೊತ್ತುಕೊಂಡು ಹೋಗಿ ಆತನು ಹೂಣಲ್ಪಟ್ಟು 3ನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನೆಂದು ನಿನ್ನ ಹೃದಯದಲ್ಲಿ ನಂಬಿದರೆ ನಿನಗೆ ನೀತಿಯು ದೊರಕುವುದು. ನೀನು ಆತ್ಮದಲ್ಲಿ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದಿ. ಲೈಫ್ ಆಫ್ ಗಾಡ್ ನಿನ್ನ ಆತ್ಮದ ಒಳಗೆ ವರ್ಗಾವಣೆ ಆಗುತ್ತದೆ. ನೀನು ಅನೌನ್ಸ್ ಮಾಡಿದರೆ ಯೇಸುವೆ ನನ್ನ ಕರ್ತನೆಂದು, ನಿನಗೆ ರಕ್ಷಣೆ ಆಯಿತು. ಒಂದು ಸಹೋದರಿ ನನ್ನ ಹತ್ರ ಬಂದಳು. ಶುಕ್ರವಾರ ಪ್ರಾರ್ಥನೆಗೆ ಪ್ರೇಯರ್ ಮಾಡಿದಳು. ಫುಲ್ಲು ಅನಾಯ್ಟಿಂಗ್ ಆದಾಗೆ ಆಯಿತು. 1 ಶುಕ್ರವಾರ ಬಂದರು, 2 ಶುಕ್ರವಾರ ಬಂದರು, 3 ಶುಕ್ರವಾರ ಬಂದರು. ಕಡೆಗೆ ಯಥಾರ್ಥವಾಗಿ ನನ್ನ ಹತ್ರ ಹೇಳಿದರು, ಫಸ್ಟ್ ನನಗೆ ಏನೋ ಜುಮ್ ಆಗ್ತದೆ ರೀಡಿಂಗ್, ಬಟ್ ಒಳಗಿಂದ ಏನೋ ಆಗೋದಿಲ್ಲ. ನಾನು ಹೇಳಿದೆ, ನೀನು ಇನ್ನೂ ಕೂಡ ಯೇಸುವನ್ನು ಅಂಗೀಕಾರ ಮಾಡಲಿಲ್ಲ. ನಾನು ಮೆಲ್ಲ ಕೂತ್ಕೊಂಡು ಆಕೆಯನ್ನು ಯೇಸುವನ್ನು ಹೇಗೆ ಅಂಗೀಕಾರ ಮಾಡೋದನ್ನು ಲೀಡ್ ಮಾಡಿದೆ. ಸಡನ್ಲಿ ಹೇಳಿದ್ರು, 1 ಕ್ವಿಂಟಲ್ ಕಲ್ಲನ್ನು ತೆಗೆದು ಹೊರಗೆ ಹಾಕಿದ ಅನುಭವ ಆಯಿತು ನನಗೆ. ದಟ್ ಇಸ್ ಸಲ್ವೇಷನ್. ನೆಕ್ಸ್ಟ್ ಸೇವ್ ಆದವರಿಗೆ ಬ್ಯಾಪ್ಟಿಸಮ್. ಬ್ಯಾಪ್ಟಿಸಮ್ ಇಸ್ ವಾಟರ್ ಬ್ಯಾಪ್ಟಿಸಮ್ ಇಸ್ ಔಟ್ವರ್ಡ್ ಸೈನ್, ಒಳಗೆ ಏನಾದವರಿಗೆ. ಆಗ ನೀವು ರಿಲಿಜಿಯನ್ ಲೈಫನ್ನು ಜೀವಿಸ್ತಿಲ್ಲ, ಒಂದು ರಿಲೇಷನ್ಶಿಪ್ಪಿನ ಲೈಫನ್ನು ನೀವು ಜೀವಿಸ್ತೀರಿ. ಈ ಯವನಸ್ಥ ಹುಡುಗ ಕೆನಿತ್ ಹೆಗಿನ್ ಅವನು ಯೇಸುವನ್ನು ಅಂಗೀಕಾರ ಮಾಡಿದ. ಇದೇ ವಚನ ರೋಮನ್ಸ್ 10:9. ಅದು ದೇಹ ಬಿಟ್ಟ ನಂತರ ಆಗುವುದಿಲ್ಲ. ದೇಹ ಬಿಟ್ಟ ನಂತರ ಯಾರಿಗೂ ಅಧಿಕಾರ ಇಲ್ಲ. ದೇಹ ಬಿಟ್ಟ ನಂತರ ಅದು 2ನೇ ಮರಣ. ಇದು ಕಾರ್ಯ ಆಗಬೇಕು ದೇಹದಲ್ಲಿ ಇರುವಾಗ. ದೇಹದಲ್ಲಿ ಇರುವಾಗ ನೀನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಬೇಕು. ದೇಹ ಬಿಟ್ಟ ನಂತರ ನಿನಗೆ ಆಪ್ಷನ್ ಇಲ್ಲ. ಮೊದಲನೇ ಮರಣಕ್ಕೆ ಸೊಲ್ಯೂಷನ್ ಇದೆ, 2ನೇ ಮರಣಕ್ಕೆ ಸೊಲ್ಯೂಷನ್ ಇಲ್ಲ. ದೇಹಕ್ಕೆ ಬಂದಾಗ ಒಪ್ಪಿಕೊಂಡ ಅವನಿಗೆ ಏನೋ ಒಂದು ದೊಡ್ಡ ಕಲ್ಲು ಉರುಳಿಸಿದಾಗೆ ಅನುಭವ ಆಯಿತು. ಬಾಡಿ ಲೈಟ್ ಆಯಿತು. ಈಗ ಮೇಲಕ್ಕೆ ಹೋಗ್ತಾ ಇದ್ದಾನೆ ದೇಹ ಬಿಟ್ಟು. ಆಗ ಹೇಳಿತ್ತು, ಹಿಂದಕ್ಕೆ ಹೋಗು, ನಿನಗೆ ಭೂಲೋಕದಲ್ಲಿ ತುಂಬ ಕೆಲಸ ಇದೆ. ಆಗ ಅವನು ಬೈಬಲ್ ಓದುವಾಗ ಒಂದೊಂದೇ ವಚನಗಳು ಅರ್ಥವಾದವು. ಕಡೆಗೆ ಪೇತ್ರನ ಗ್ರಂಥಕ್ಕೆ ಬರುತ್ತಾನೆ.
ನೀವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ನಿಮ್ಮ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿ ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣ ಆಯಿತು. ಗುಣ ಆಯಿತು. ಹೇಳಿ, ನನಗೆ ಗುಣ ಆಯಿತು. ಥ್ಯಾಂಕ್ ಗಾಡ್, ನನಗೆ ಗುಣ ಆಯಿತು. ಇವನು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದ. ತಂದೆ, ಭೂಮಿ ಆಕಾಶ ಉಂಟು ಮಾಡಿದ ದೇವರೇ, ನೀನು ಹೇಳ್ತಾ ಇದ್ದಂದೆ ನಾನು ಗುಣ ಆಗಿದ್ದೇನೆ, ಐ ಆಮ್ ಹೀಲ್ಡ್. ಆಗ ಸೈತಾನ ಬಂದು ಮಾತಾಡ್ತಾನೆ, ನೀನು ಸುಳ್ಳು ಹೇಳ್ತಾ ಇದ್ದಿ. ಗುಣ ಆದವರು ಹೀಗೆ ಮಲಗ್ತಾರ? ಗುಣ ಆದವರು ಮಲಗುವುದಿಲ್ಲ. ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ಎಲ್ಲ ಸುಳ್ಳುಗಾರರು, ಓದಿದ್ದೀರಾ? ಎಲ್ಲ ಸುಳ್ಳುಗಾರರು ಬೆಂಕಿ ಗಂಧಕಗಳು ಉರಿಯುವ ಕೆರೆಗೆ. ಆಗ ಅವನಿಗೆ 17 ವರ್ಷದ ಹುಡುಗನಿಗೆ ಒಂದು ನೆನಪು ಬಂತು. 17 ವರ್ಷ ನನಗೆ ಸೈತಾನ ಯಾವತ್ತೂ ಹೇಳಿಲ್ಲ ನರಕ ಇದೆ ಅಂತ. ಅವನು ಎಲ್ಲರಿಗೂ ಹೇಳುದೆ ಅಂತ, ಬಾರ್ನೆಗೆ ಆಗದವರಿಗೆ ಹೇಳುದೆ ಅಂತ ಗೊತ್ತುಂಟ? ಯಾರು ನೋಡಿದ್ದಾರೆ ನರಕ? ನೋಡುವಾಗ ಲೇಟ್ ಆಗ್ತದೆ. ಏನೋ ಅವನಿಗೊಂದು ಚಾನ್ಸ್ ಸಿಕ್ಕಿದ್ದು, ನೋಡಿದ್ದವನಿಗೆ. ಎಲ್ಲರಿಗೆ ಸಿಗ್ತದಂತ ಹೇಳಲಿಕ್ಕೆ ಆಗುವುದಿಲ್ಲ. ಒಬ್ಬ ದೇವಸೇವಕ ಹೇಳ್ತಾ ಇದ್ದ, ದೇವರೇ, ಎಲ್ಲರಿಗೊಂದು 5-5 ನಿಮಿಷದ್ದು ವಿಸಿಟೇಷನ್ ಕೊಟ್ಟರೆ ನಮ್ಮದು 90% ಕೆಲಸ ಮುಗಿಯಿತು. ಅವರೇ ಬಂದು ಹೇಳ್ತಾರೆ, ನನಗೊಂದು ಬ್ಯಾಪ್ಟಿಸಮ್ ಕೊಡಿ ಅಂತ. ಏನು ಬೇಡ, ಒಂದು 5 ನಿಮಿಷದ ಎಕ್ಸ್ಪೀರಿಯನ್ಸ್ ಕೊಡು ಎಲ್ಲರಿಗೆ. ಮತ್ತೆ ನಮಗೆ ಫುಲ್ಲು ಬಿಸಿ. ಉಳಿದ 10% ನಾವು ಮಾಡಿದರೆ ಸೈ. ಅವರೇ ಬಂದು ರಿಕ್ವೆಸ್ಟ್ ಮಾಡ್ತಾರೆ. ಹಲೋ, ಈ ವ್ಯಕ್ತಿ ಪುನಃ ಎವ್ರಿ ಡೇ ಸ್ಟಿಲ್ ಬಾರ್ನ್ ಅಗೇನ್ ಆದರೂ ಕೂಡ 1 ವರ್ಷ ಇದೆ. ಒಂದು ದಿನ ವಾಯ್ಸ್ ಕೇಳಿತ್ತು, 7 ನಡೆ ಅಂತ. ಎದ್ದು ನಡೆದ, ಪುನಃ ಸ್ಕೂಲಿಗೆ ಜಾಯಿನ್ ಆದ, ಸ್ಟಡಿ ಮಾಡಿದ. ಪ್ರೇಸ್ ಗಾಡ್. ಎಲ್ಲ ಡಾಕ್ಟರ್ ರಿಪೋರ್ಟ್ಗಳು ಕ್ಯಾನ್ಸಲ್ ಆದವು. ದೇವರ ರಿಪೋರ್ಟ್ ಅವನಲ್ಲಿ ನೆಲೆಗೊಂಡಿತ್ತು. ಹಲ್ಲೆಲೂಯಾ. ಇವತ್ತು ಆ ಸೇವಕನ 300 ಬೈಬಲ್ ಕಾಲೇಜ್ ಇದೆ. ಅಮೆರಿಕವನ್ನು ಬಿಟ್ಟು ಹೊರಗೆ ಹೋಗಲಿಲ್ಲ. ಪ್ರೈಸ್ ಗಾಡ್. ಇವತ್ತು ಅನೇಕ ಮ್ಯಾನ್ ಆಫ್ ಗಾಡ್ಗಳು ಅವರ ಟೀಚಿಂಗನ್ನು ಫಾಲೋ ಮಾಡ್ತಾರೆ. ಅವ್ರ ಜೀವ ಇರುವಾಗ ಇದ್ದದ್ದು ಬೈಬಲ್ ಕಾಲೇಜ್ಗಳು ಎಷ್ಟು? ಹೌ ಮೆನಿ ಪಾಸ್ಟ್? 28 2003 ರೆವರೆಂಡ್ ಕೆನಿತ್ ಹೇಗೇನ್ ದೇಹವನ್ನು ಬಿಟ್ಟರು. ಈಗ ಆಲ್ ಓವರ್ ದ ವರ್ಲ್ಡ್ 300 ಬೈಬಲ್ ಕಾಲೇಜ್ಗಳಿವೆ. ಬೈಬಲ್ ಹೇಳ್ತದೆ, ಹೇಬೇಲನು ಕಾಯಿನನಿಗಿಂತ ಶ್ರೇಷ್ಠವಾದ ಯಜ್ಞವನ್ನು ಸಮರ್ಪಿಸಿದ್ದು ನಂಬಿಕೆಯಿಂದಲೇ. ಅವನು ಸತ್ತರೂ ನಂಬಿಕೆಯ ಮೂಲಕ ಈಗಲೂ ಅವನು ಮಾತಾಡ್ತಾ ಇದ್ದಾನೆ. ಈಗಲೂ ಮಾತಾಡ್ತಾ ಇದ್ದಾನೆ ನಂಬಿಕೆಯ ಮೂಲಕ. ನಾವ್ ಈ ಸ್ಪೀಕಿಂಗ್. ಹೇಬೇಲನು ಮಾತಾಡ್ತಾನೆ. ವಿತೌಟ್ ಫೇತ್ ನೋ ಒನ್ ಕ್ಯಾನ್ ಪ್ಲೀಸ್ ಗಾಡ್. ನಂಬಿಕೆ ಇಲ್ಲದೆ ಯಾರೂ ದೇವರನ್ನು ಮೆಚ್ಚಿಸಲಿಕ್ಕೆ ಆಗೋದಿಲ್ಲ. ಹೇಳಿ, ಇವತ್ತು ನಾವು ಕ್ರಿಸ್ತನನ್ನು ಅಂಗೀಕಾರ ಮಾಡಿದವರು ಏನಾಗಿದ್ದೇವೆ? ಒಂದು ದೇಹವಾಗಿದ್ದೇವೆ. ಕೆಲವರು ರೊಟ್ಟಿಯ ತುಂಡು ಕೆಳಗೆ ಬಿದ್ದಾಗ ಈಚೆ ಅವ್ರಿಗೆ ಗೊತ್ತಿಲ್ಲ ನಿಜವಾದ ರೊಟ್ಟಿ ಸೈಡಲ್ಲಿದ್ದವನು. ರೊಟ್ಟಿ ಒಂದೇ ಆಗಿರಲಾಗಿ ಅನೇಕರಾಗಿರುವ ನಾವು ಏನಾಗಿದ್ದೇವೆ? ಒಂದೇ ದೇಹವಾಗಿದ್ದೇವೆ. ಇದನ್ನು ನಾವು ಹೇಗೆ ತಿನ್ನುವುದು? ವಿವೇಚಿಸಿ ತಿನ್ನು, ತೆಗೆದುಕೊಳ್ಳು. ವಿವೇಚಿಸಿದಾಗ ನಮ್ಮಲ್ಲಿ ಲೈಫ್ ಇರ್ತದೆ. ಇಲ್ಲ ಅಂತ ಹೇಳಿದ್ರೆ ಬೇಕರಿಯ ಬ್ರೆಡ್ ಮತ್ತೆ ಜ್ಯೂಸ್ ಬಾಯಾರಿಕೆಗೆ ಸೆಕೆ ಆದ. ಈಗ ಓದಿ 11ನೇ ಅಧ್ಯಾಯ 27ನೇ ವಚನ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಬಾರ್ನಗೆನಾದವರು ರೊಟ್ಟಿಯಲ್ಲಿ ಮತ್ತು ಆತನ ರಕ್ತದಲ್ಲಿ ಪಾಲುಗಾರರಾಗಲಿಕ್ಕೆ ಯೋಗ್ಯರು. ನೀವು ಯಾರು ಕೂಡ ಅಯೋಗ್ಯರಲ್ಲ, ದೇವರು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ್ದಾನೆ. therefore whoever eats this bread or drink this cup of the Lord in an unworthy manner, ಅಯೋಗ್ಯರಾಗಿ ಅಲ್ಲ, ಅಯೋಗ್ಯ ರೀತಿಯಲ್ಲಿ,
ಅಯೋಗ್ಯವಾಗಿ ಅಂದರೆ ಅಯೋಗ್ಯ ರೀತಿಯಲ್ಲಿ, ಅನ್ವರ್ದಿ ಮ್ಯಾನರ್ ಅಂದರೆ ಅದರ ಬಗ್ಗೆ ಸೀರಿಯಸ್ನೆಸ್ ಇಲ್ಲ, ಅದರ ಗಂಭೀರತೆ ಇಲ್ಲ, ಅದರ ಬಗ್ಗೆ ನಂಬಿಕೆ ಇಲ್ಲ. ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ನೆಕ್ಸ್ಟ್, ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕೊಂಡು ತಿನ್ನಲಿ, ಪಾತ್ರೆಯಲ್ಲಿ ಕುಡಿಯಲಿ. ಹೇಗೆ? 28ನೇ ವಚನ, ಕಮಾನ್, ಇದ್ದೀರಾ ಇಲ್ಲಿ? ಪ್ರತಿ ಮನುಷ್ಯನು ಪಕ್ಕದವನನ್ನು ಪರೀಕ್ಷಿಸಿ. ಹೇಗಿದೆ ನಿಮ್ಮ ಬೈಬಲಲ್ಲಿ? ಹಲೋ, ಹೇಗಿದೆ? ಪ್ರತಿ ಮನುಷ್ಯನು ತನ್ನ ಹೆಂಡತಿಯನ್ನು ಪರೀಕ್ಷಿಸಿ, ತನ್ನ ಗಂಡನನ್ನು ಪರೀಕ್ಷಿಸಿ, ಮಕ್ಕಳನ್ನು ಪರೀಕ್ಷಿಸಿ, ಪಾಸ್ಟರನ್ನು ಪರೀಕ್ಷಿಸಿ. ಇದೆಯಾ? ಏನು ಬರೆಯಲ್ಪಟ್ಟಿದೆ? ಪ್ರತಿ ಮನುಷ್ಯನು. ಹಲೋ ಬ್ಯಾಂಗ್ಳೂರ್, ಇದ್ದೀರಾ ಇಲ್ಲಿ? ಗುಡ್. ಓಕೆ, ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಪಾತ್ರೆಯಲ್ಲಿ ಕುಡಿಯಲಿ. ಯಾರನ್ನು ಪರೀಕ್ಷೆ ಮಾಡಬೇಕು? ತನ್ನನ್ನು. ಯಾಕಂದರೆ ಕರ್ತನ ದೇಹವೆಂದು ವಿವೇಚಿಸದೆ, ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೆ ಒಳಗಾಗುವನು. ಓಕೆ, ನೆಕ್ಸ್ಟ್. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹು ಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯ್ತಾರೆ. ಹಲೋ, ದಿಸ್ ದ ನ್ಯೂ ಟೆಸ್ಟಮೆಂಟ್. ಹಲೋ, ಇದ್ದೀರಾ ಇಲ್ಲಿ? ಅವಂಚತ್ಯ ಬಕಂಚ ಅದು ಹಾಗೆ ಅಲ್ಲ. ಮತ್ತೆ ಹೇಳಿ. ಈ ಕಾರಣದಿಂದ ನಿಮ್ಮಲ್ಲಿ ಬಹು ಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯ್ತಾರೆ. ದಟ್ ಮೀನ್ಸ್ ವೇರ್ ದೇರ್ ಇಸ್ ನೋ ಲೈಫ್, ದೇರ್ ಇಸ್ ಅ ಡೆತ್. ಎಲ್ಲಿ ಬೆಳಕಿಲ್ಲ ಅಲ್ಲಿ ಕತ್ತಲೆ ಪ್ರೆಸೆಂಟ್ ಇದೆ. ರೈಟ್? ನಿಮಗೆ ಲೈಫ್ ಒಟ್ಟಿಗೆ ಪಾಲುಗಾರ ಆಗಲಿಕ್ಕೆ ಬೇಡ ಅಂತ ಹೇಳಿದರೆ ಡೆತ್ ವೆಯ್ಟ್ ಮಾಡ್ತಾ ಇದೆ. ಆರೋಗ್ಯದ ಒಟ್ಟಿಗೆ ಪಾಲುಗಾರ ಆಗಲಿಕ್ಕೆ ಬೇಡ ಅಂತ ಹೇಳಿದರೆ ಅನಾರೋಗ್ಯ ವೆಯ್ಟ್ ಮಾಡ್ತಾ ಇದೆ. ಸ್ಟ್ರೆಂತಿನ ಒಟ್ಟಿಗೆ, ನಿಮಗೆ ಬಲದ ಒಟ್ಟಿಗೆ ಪಾಲುಗಾರ ಆಗಲಿಕ್ಕೆ ಬೇಡ ಅಂತ ಹೇಳಿದರೆ ಬಲಹೀನತೆ ವೆಯ್ಟ್ ಮಾಡ್ತಾ ಇದೆ. ಹಲೋ, ಅದರರ್ಥ ದೇವರು ಬಂದು ರೋಗ ಆಗ್ತಾನಲ್ಲ, ದೇವರು ಬಂದು ರೋಗ ಆಗ್ತಾನಲ್ಲ, ದೇವರು ಬಂದು ಕಾಯಿಲೆ ಆಗ್ತಾನಲ್ಲ. ಯೇಸು ಸ್ವಾಮಿ ಬಂದದ್ದು ಜೀವ ಕೊಡಲಿಕ್ಕೆ, ಲೈಫ್ ಕೊಡಲಿಕ್ಕೆ ಬಂದದ್ದು. ವೆನ್ ಯು ಪಟೇಕರ್ ವಿತ್ ದ ಲೈಫ್, ವೆನ್ ಯು ಪಟೇಕರ್ ವಿತ್ ದ ಲೈಟ್, ಓಕೆ, ಡಾರ್ಕ್ನೆಸ್ ಅಲ್ಲಿ ಆಳ್ಲಿಕ್ಕೆ ಆಗುವುದಿಲ್ಲ. ಕತ್ತಲೆ ಎಲ್ಲಿ ಆಳ್ತದೆ? ಕತ್ತಲೆ ಎಲ್ಲಿ ಆಳ್ತಾ ಅಂದರೆ ಎಲ್ಲಿ ಬೆಳಕಿಲ್ಲ. ಒಂದು ನೆನಪಿಟ್ಟುಕೊಳ್ಳಿ, ಬೆಳಕಿಗೆ ನೆಲೆ ಇದೆ, ಕತ್ತಲೆಗೆ ನೆಲೆ ಇಲ್ಲ. ಯಾವಾಗ ನೀವು ಕರ್ತನ ಮೇಜಿನಲ್ಲಿ ಪಾಲುಗಾರರಾಗ್ತೀರಿ, ಅದನ್ನು ಮುರಿದು ತಿನ್ನುತ್ತೀರಿ. ಇದು ಕ್ರಿಸ್ತನ ದೇಹ, ನಮಗೋಸ್ಕರ ಮುರಿಯಲ್ಪಟ್ಟದ್ದು. ಇದು ಕ್ರಿಸ್ತನ ರಕ್ತ, ಹೊಸ ಒಡಂಬಡಿಕೆಯನ್ನು ಸೃಷ್ಟಿಸುವಂಥದ್ದು. ಇಂದು ನೀವು ಕುಡಿಯುತ್ತೀರಿ. ಅವರು ಯಜ್ಞದ ಕುರಿಯದಾತನ ರಕ್ತದ ಬಲದಿಂದಲೂ ಮತ್ತು ತಮ್ಮ ವಾಕ್ಯದ ಬಲದಿಂದಲೂ ಸೈತಾನನ್ನು, ರೋಗಗಳನ್ನು, ವ್ಯಾಧಿಗಳನ್ನು, ಬಲಹೀನತೆಯನ್ನು ಯೇಸುವಿನ ನಾಮದಲ್ಲಿ ಅವರು ಜಯಿಸಿದವರಾಗಿದ್ದಾರೆ. ಕರ್ತನ ಮೇಜಿನಲ್ಲಿ ಪಾಲುಗಾರರಾದಾಗ ನಿಮ್ಮ ಇನ್ನರ್ ಕಣ್ಣುಗಳು ಬೆಳಗುತ್ತವೆ. ಯೇಸು ಸ್ವಾಮಿ ಯಮಾವು ಹಳ್ಳಿಯಲ್ಲಿ ಹೋಗುತ್ತಿರುವಾಗ ನೋಡಿದಿರ, ಯೇಸು ಸ್ವಾಮಿಯಲ್ಲಿ ರೊಟ್ಟಿಯನ್ನು ಮುರಿದ ಮೂಮೆಂಟ್, ರೊಟ್ಟಿ ಮುರಿದ ಅವರ ಕಣ್ಣುಗಳು ತೆರೆಯಲ್ಪಟ್ಟವು. ಸೈತಾನನು ಕಣ್ಣು ಮುಚ್ಚುವವನು, ಬ್ಲೈಂಡ್ ಮಾಡುವವನು, ಕುರುಡು ಮಾಡುವವನು. ಈ ಲೋಕದ ಅಧಿಪತಿಯು ನಂಬಿಕೆಯಿಲ್ಲದ ಮನಸ್ಸನ್ನು ಮಂಕು ಮಾಡಿದಾನೆ, ಕತ್ತಲೆಯನ್ನು ತರುವವನು. ಬಟ್ ದೇವರು ಕ್ರಿಸ್ತನಲ್ಲಿ ನಮಗೆ ಬೆಳಕನ್ನು ಕೊಡುವವನು. ನಮ್ಮ ಕಣ್ಣುಗಳನ್ನು ಬೆಳಗಿಸುವವನು. ನೀವು ಕರ್ತನ ಮೇಜಿನಲ್ಲಿ ಪಾಲುಗಾರರಾಗುವಾಗ ಪ್ರಿಯರೇ, ದಿಸ್ ಇಸ್ ರೈಟ್ ಮೆಡಿಸಿನ್, ರೈಟ್ ಸ್ಟ್ರೆಂತ್. ಹೆದರಬೇಕಾಗಿಲ್ಲ.
ಬಟ್ ವಿವೇಚಿಸಿ ತೆಗೆದುಕೊಳ್ಳ್ರಿ, ಭಯಪಟ್ಟು ತೆಗೆದುಕೊಳ್ಳದೆ ಮನೆಗೆ ಹೋಗಬೇಡ್ರಿ. ಸಹೋದರನಂತೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಸಮಾಧಾನ ಆಗಿರಿ, ತೊಂದರೆ ಇಲ್ಲ. ಈಸ್ ಯೋರ್ ಬ್ರದರ್. ಆತ ನಿಮ್ಮ ದೇಹವಾಗಿದ್ದಾನೆ, ದೇಹದ ಅಂಗವಾಗಿದ್ದಾನೆ. ಶರೀರದಲ್ಲಿ ಡಿಫರೆನ್ಸ್ ಇರಬಹುದು, ಆತ್ಮದಲ್ಲಿ ನಮಗೆ ಯಾವ ಪ್ರಾಬ್ಲಮ್ ಇಲ್ಲ. ಯು ಆರ್ ಒನ್. ಹಲೋ, ಇದನ್ನು ವಿವೇಚಿಸಿ ತೆಗೆದುಕೊಳ್ಳುವಾಗ ನೀವು ಬಲಹೀನರಾಗುವುದಿಲ್ಲ, ನೀವು ಬಲಾಢ್ಯರಾಗುತ್ತೀರಿ, ಆರೋಗ್ಯವಾಗಿರುತ್ತೀರಿ, ನೀವು ಸಾಯುವುದಿಲ್ಲ, ಬದುಕುತ್ತೀರಿ. ಹಲ್ಲೆಲೂಯಾ. ಹೇಳ್ರಿ, ನಾನು ಕ್ರಿಸ್ತನಲ್ಲಿ ಸಾಯುವುದಿಲ್ಲ, ಬದುಕುತ್ತೇನೆ. ಹೇಳ್ರಿ, ಬದುಕುತ್ತೇನೆ, ಬದುಕುತ್ತೇನೆ. ಓಕೆ, ನೆಕ್ಸ್ಟ್. ಈ ಕಾರಣದಲ್ಲಿ ನಿಮ್ಮಲ್ಲಿ ಬಹುಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯ್ತಾರೆ. ಯಾಕೆ ಸಾಯ್ತಾರೆ? ಅವರು ಕವನೆಂಟನ್ನು ಹಳೆ ಒಡಂಬಡಿಕೆಯಲ್ಲಿ ಅರ್ಥ ಮಾಡಿಕೊಳ್ಳಿಲ್ಲ. ಅವರು ಮಾತಾಡಿದ್ದು ನೆಗೆಟಿವ್. ಸತ್ರು. ಇದನ್ನು ಎಷ್ಟು ಸರ್ತಿ ಮಾಡುತ್ತೀರಿ ಅಷ್ಟು ಸರ್ತಿ ಕರ್ತನ ಮರಣವನ್ನು ನೀವು ಅನೌನ್ಸ್ ಮಾಡುತ್ತೀರಿ, ಪ್ರೊಕ್ಲೇಮ್ ಮಾಡುತ್ತೀರಿ. ಆತನು ತನ್ನ ಮರಣದಿಂದ, ಹಲೋ, ಮರಣಾಧಿಕಾರಿಯನ್ನು ಅಂದರೆ ಸೈತಾನನ್ನು ಅಡಗಿಸಿ ಬಿಟ್ಟಿದ್ದಾನೆ, ನಾಶ ಮಾಡಿದ್ದಾನೆ. ಹಲೋ, ಇದ್ದೀರಾ ಇಲ್ಲಿ? ಸತ್ಯವೇದದಲ್ಲಿ ಓದ್ದಿರಾ? ಆತನು ತನ್ನ ಮರಣದಿಂದ ಮರಣ ಅಧಿಕಾರಿಯನ್ನು ಅಂದರೆ ಸೈತಾನನ್ನು ಏನು ಮಾಡಿದ್ದಾನೆ? ನಾಶ, ಡಿಸ್ಟ್ರಾಯ್ಡ್ ಅಂದರೆ ನಾಶ ಮಾಡಿದ್ದಾನೆ. ಕನ್ನಡದಲ್ಲಿ ಅಡಗಿಸಿ ಬಿಟ್ಟನಂತ. 2:14 Hebrews. ಆತನು ತನ್ನ ಮರಣದಿಂದ ಮರಣಾಧಿಕಾರಿಯನ್ನು ಅಡಗಿಸಿಬಿಟ್ಟಿದ್ದಾನೆ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನ್ನು ಅಡಗಿಸಿ ಬಿಡುವುದಕ್ಕೂ, ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಫಿಯರ್ ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. 11:26 ವಚನ ಹೇಳ್ತದೆ. ಕೊರಿಂಥಿಯನ್ 11:26 ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ, ಹೇಳ್ರಿ, ಪಾನ ಮಾಡುವಷ್ಟು ಸಾರಿ. ಎಷ್ಟು ಸರ್ತಿ ಮಾಡ್ತೀರಿ? ಪಾನ ಮಾಡುವಷ್ಟು ಸಾರಿ. ಫಸ್ಟ್ ದಿನಕ್ಕೆ, ವರ್ಷಕ್ಕೆ ಒಮ್ಮೆ ಮಾತ್ರ ಮಾಡುವುದು. ಅದು ಯಾರು ಹೇಳಿದ್ದು? ಎಲ್ಲಿದೆ ಬೈಬಲಲ್ಲಿ? ಎಲ್ಲಿದೆ ಬೈಬಲಲ್ಲಿದೆ ಹಾಗೆ? ಅಥವಾ ವಾರಕ್ಕೊಮ್ಮೆ? ಬೈಬಲ್ ಹೇಳ್ತದೆ ಅವರು ದಿನಾಲು ರೊಟ್ಟಿ ಮುರಿತಿದ್ದರು ಅಂತ ಬೈಬಲ್ ಹೇಳ್ತದೆ. ದಿನಾಲು ರೊಟ್ಟಿ ಮುರಿತಾ ಇದ್ದರು. ಅವರು ತಿಂಗಳಿಗೊಮ್ಮೆ ಮುರಿತಿರ್ಲಿಲ್ಲ, ದಿನಾಲು, ಎವ್ರಿ ಡೇ. ಓಕೆ, ನೀವು ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು, ಯಾರ ಮರಣ? ಕರ್ತನ ಮರಣ. ಹೇಳ್ರಿ, ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಪಡಿಸ್ತೀನಿ. ಪ್ರಸಿದ್ಧಪಡಿಸ್ತಂದ್ರೆ ಪ್ರೊಕ್ಲೇಮ್ ದ ಲಾಸ್ಟ್ ಡೆತ್ ಟಿಲ್ ಹಿ ಕಮ್ಸ್. ಪ್ರೊಕ್ಲೇಮ್, ಅನೌನ್ಸ್ ಮಾಡುತ್ತೀರಿ. ಯಾಕೆ? ಆತನ ಮರಣವನ್ನು ನೀವು ಪ್ರೊಕ್ಲೇಮ್ ಮಾಡಿದಾಗ ಮರಣಾಧಿಕಾರಿಗೆ ಒಂದು ಸೂಚನೆ ಕೊಡ್ತೀರಿ, ಯು ಆರ್ ಡಿಫೀಟೆಡ್. ಒಂದು ರಾಜನು ಮತ್ತೊಬ್ಬ ರಾಜನನ್ನು ಸೋಲಿಸಿದಾಗ ಕಡೆಗೆ ಜಯಘೋಷ ಮಾಡ್ತಾ ಇದ್ದರು. ಯಾಕೆ ಜಯಘೋಷ ಮಾಡ್ತಾ ಇದ್ದರು? ಜಯಘೋಷ ಯಾಕೆ ಮಾಡುವುದಂದ್ರೆ ಅವರಿಗೆ ತಿಳಿಸುವುದು, ನಾವು ಗೆದ್ದಿದ್ದೇವೆ, ನೀವು ಸೋತಿದ್ದೀರಿ ಅಂತ. ನೀವು ಅನೌನ್ಸ್ ಮಾಡದಿದ್ದರೆ ಅವರೇನಿಸ್ತಾರೆ ಗೊತ್ತುಂಟಾ? ಇವರು ಗೆದ್ದರು, ಇವರಿಗೆ ಗೊತ್ತೇ ಇಲ್ಲ ಅಂತ. ಹಲೋ, ಇವತ್ತು ಎಷ್ಟೋ ವಿಶ್ವಾಸಿಗಳಿಗೆ ತಾವು ಜಯಶಾಲಿಗಳಾಗಿದ್ದೇವೆ, ಸೈತಾನ್ ಅವರ ಜೀವಿತದಲ್ಲಿ ಡಿಫೀಟ್ ಆಗಿದ್ದಾನೆ, ಗೊತ್ತೇ ಇಲ್ಲ. ಅದಕ್ಕೋಸ್ಕರ ಅವನು ಇನ್ನೂ ಆಟ ಆಡ್ತಾನೆ. ಜಯಘೋಷ ಮಾಡುವುದು ಯಾಕೆ? ನಾನು ಇನ್ನು ಬಿಡಿಸ್ತಾರೆ, ಅನೇಕ ಸ್ಕ್ರಿಪ್ಚರ್ ತೋರಿಸ್ಬೋದು. ಯಾಕೆ ಜಯಘೋಷ ಮಾಡುವುದು? ಯಾಕೆ ಜಯಘೋಷ ಮಾಡುವುದಂದ್ರೆ ಎನಿಮಿಗೆ ಥ್ರೆಟ್ ಕೊಡುದು, ನೀನು ಆಲ್ರೆಡಿ ಸೋತಿದ್ದಿ, ನಮಗೆ ಗೊತ್ತಿದೆ, ನಾವು ವಿನ್ನರ್, ಹಲೋ, ನಾವು ಜಯಶಾಲಿಗಳು ಅಂತ. ನೀವು ಜಯಘೋಷ ಮಾಡದಿದ್ದರೆ ಸೈತಾನ ಎನಿಸ್ತಾ, ಇಂಚನೆ ಉಪ್ಪಾಡು ಗೊತ್ತಿದ್ದಾಗಲಿ, ಹೇಳಬೇಡಿ. ಪ್ರೀಚರಿಗೆ ಹೇಳ್ತೇನೆ, ಬಾಯಿ ಮುಚ್ಚು, ಮಾತಾಡಬೇಡ ಇದರ ಬಗ್ಗೆ.
ಕೇಳುವವ್ರಿಗೆ ಹೇಳ್ತೇನೆ, ಅದು ಎಕ್ಸ್ಟ್ರೀಮ್ ಬೋಧನೆ, ಜಾಸ್ತಿ ಕೇಳಬೇಡಿ. ಹಾಗೆ ನೋ, ವಿ ಆರ್ ಹಿಯರ್ ಟು ಪ್ರೊಕ್ಲೇಮ್ ಹಿಸ್ ಡೆತ್.